आपण टीव्ही न्यूजमध्ये पाहिला असाल आणि पेपरमध्ये वाचलाही असाल, हल्ली मरणोत्तर देहदानाच्या बातम्या वाढत आहेत. का करत असतील हे देहदान आणि काय केलं जातं मृत्यूनंतर त्या देहाचं, असा सवाल नक्कीच आपल्या मनात आला असेल. वैद्यकीय क्षेत्रात लंडन येथील सर विलियम हार्वे नंतर बेळगावमध्ये पहिल्यांदा आपल्या पित्याची अंतिम इच्छा पूर्ण करीत त्यांचे मरणोत्तर देहाचे विच्छेदन करून एका डॉक्टर पुत्रांनी जगासमोर एक नवा इतिहास रचला आहे. आपल्या पित्याची मरणोत्तर अंतिम इच्छा पूर्ण करणे हे मुलाचे आद्य कर्तव्य आहे. पण इथे पिता आणि पुत्र दोघेही आदर्श असून त्यांचे कार्य संपूर्ण जगाला चकित करून देहदानासाठी प्रेरित करणारा आहे. हे महानुभाव सुपुत्र आहेत डॉक्टर महांतेश रामन्नवर. अत्यंत साधी राहणी आणि सरळ स्वभावाचे हे डॉक्टर विद्यार्थ्यांना शरीर रचना शास्त्र शिकवण्यासाठी आपल्या दिवंगत वडिलांचे म्हणजेच बसवण्णप्पा रामन्नवर यांचे मृत्यूपश्चात देहविच्छेदन केले. 15 नोव्हेंबर 2010 साली एका वैद्याने वैद्यकीय क्षेत्रात असा एक प्रयोग करून दाखविला ज्याने साऱ्या जगाचे लक्ष बेळगावात केंद्रित झाले. डॉक्टर महांतेश रामन्नवर यांनी आपल्या पित्याच्या मृत्यूनंतर त्यांचे शवविच्छेदन करून वैद्यकीय विद्यार्थ्यांना शरीर रचनेचा अभ्यास करण्यासाठी प्रयोगात आणला. नुसते आपल्या देशानेच याची नोंद घेतली नाही तर ब्रिटिश ब्रॉडकास्ट अर्थात BBC सारख्या नामवंत प्रसार माध्यमाने देखील याचे ऑनलाईन थेट प्रसारण दाखवले होते. कारण 450हून अधिक वर्षांनंतर हा असा योग जुळून आला होता आणि तेही चक्क आपल्या बेळगावमध्ये. 450 वर्षांपूर्वी विलियम हार्वे यांनी आपल्या बहिणीच्या मृत्यूनंतर तिचे शरीर विच्छेदन करून रक्ताभिसरणाचा शोध लावला होता. त्यानंतर बेळगावात हा प्रयोग करण्यात आला. आपल्या जन्मदात्याचे शरीर विच्छेदन करून शरीरशास्त्राचे ज्ञान देणारे डॉक्टर महांतेश रामन्नवर हे जगातील एकमेव पहिले डॉक्टर पुत्र आहेत. ज्या बापाच्या अंगा खांद्यावरती आपण खेळून लहानाचे मोठे झालो, त्याच बापाच्या पार्थिवाचे विच्छेदन करणे कसे काय शक्य झाले? या प्रक्रियेला त्यांचे कुटुंबियांनी विरोध दर्शविला नाही का? यावर डॉक्टर ರಾಮನ್ನವರ್ असे म्हणाले. ಸರ್, ಮೊದಲೇದು ನಮ್ಮ ತಂದೆಯವರು ತಾಯಿಯವರು ಇಬ್ಬರೂ ದೇಹದಾನ ಮಾಡಿದ್ದಾರೆ. ಅವರು ಮೊದಲು ಬೇರೆ ಕಡೆ ಮಾಡಿದರು. ಆಮೇಲೆ ಗೊತ್ತಾಯಿತು ನಾನು MD ರಚನಾ ಅಂದರೆ ಅನಾಟಮಿ ಒಳಗೆ ಸ್ನಾತಕೋತ್ತರ ಪದವಿ MD ಪದವಿಯನ್ನು ತೊಗೊಂಡ ಮ್ಯಾಗ ಅವರು ನನ್ನ ಮಗ ಎಲ್ಲದನ್ನು ಅಲ್ಲೇ ಮಾಡೋಣ ಅಂತ ನಾನು ಅವಾಗ ಇಲ್ಲಿ ಬಂದು ಜಾಯ್ನ್ ಆಯಿದೆ ಕಂಕನವಾಡಿ KLE ಕಂಕನವಾಡಿ ಆಯುರ್ವೇದ ಕಾಲೇಜ್ಗೆ. ಅವರು ಇಲ್ಲಿ ಬಂದು ಜಾಯ್ನ್ ಆದ್ಮ್ಯಾಗ ಅವಾಗ ಗೊತ್ತಾಯಿತು ಈ ದೇಹದಾನಕ್ಕೆ ಮಗನೂ ಅದ್ರಾಗ ಮುಗಿಸ್ಯಾನಂದ್ಮ್ಯಾಗ ಅವರು ಮಗನಿಂದನೇ ಬರೀಬೇಕಂತ ಒಂದು ವಿಲ್ ಬರೆದ್ರು. ನನ್ನ ದೇಹವನ್ನು ನನ್ನ ಮಗನ ಛೇದನ ಮಾಡಿ ವೈದ್ಯ ವಿದ್ಯಾರ್ಥಿಗೆ ಕಲಿಸ್ಬೇಕಂದ ಕೂಡಲಿನ ಆ ಪಾರ್ಟಿಗೆ ನಾವು ಎಲ್ಲ ಮೈ ನಡ್ಗಾಕೈತಿ. ಯಾಕಂದ್ರೆ ಇದು ಏನಪ್ಪ, ತಂದೆ ದೇಹವನ್ನು ಛೇದನ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು? ಯಾಕಂದ್ರೆ ನಾನು ಒಬ್ಬ ಮನುಷ್ಯ, ನನಗೂ ಫೀಲಿಂಗ್ಸ್ ಇರ್ತಾವೆ. ನಾನು ಒಬ್ಬ ಗ್ರಾಮೀಣ ಭಾಗದಿಂದ ಬಂದಂಥ ವ್ಯಕ್ತಿ. ನಾ ಚಿಕ್ಕವನಿದ್ದಾಗ, ಸಣ್ಣವಾಗಿದ್ದಾಗ ನನ್ನ ಹೆತ್ತ ತಂದೆ ಎದೆ ಮೇಲೆ ಆಟ ಆಡಿದವ. ಇದು ಆ ಎದೆ ಮೇಲೆ ಆಟ ಆಡಿದಾರೆ ಅವರ ಎದೆಯನ್ನು ಛೇದನ ಮಾಡಿ ನಾನು ಮಕ್ಕಳಿಗೆ ಕಲಿಸ್ಬೇಕಂದಾಗ ಆ ಆತ್ಮಸ್ಥೈರ್ಯ, ಮನೋಬಲ ಅಥವಾ ಮಾನಸಿಕವಾಗಿ ನನಗೆ ಧೈರ್ಯ ಬೇಕಲ್ಲ. ಅದಕ್ಕೆ 2 ವರ್ಷ ತಡೆದು ಎಲ್ಲ ಕಡೆ ನೋಡಿದ ಮೇಲೆ ಅವಾಗ ಗೊತ್ತಾಯಿತು ಇದು ಹೆಂಗೆ ಮಾಡ್ಬೇಕಂದಾಗ ನನ್ನ ಮಾತೃ ಸಂಸ್ಥೆ ಕುಲಪತಿಗಳು ಮತ್ತು KLE ಸೊಸೈಟಿ ಚೇರ್ಮನ್ರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ನಾನು ಕೇಳ್ಕೊಂಡು ಹಿಂಗೆ ಬರ್ದನು. ಅವರು ಒಂದು ಮೂಮೆಂಟ್ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು. ಇದೇನಪ್ಪ ಅಪ್ಪ ಹಿಂಗೆ ಬರ್ದಂದ್ರೆ ಅವರು ತಮ್ಮ ಒಂದು ಮಾಧ್ಯಮ ಒಳಗೆ ಹೇಳಿದರು. ಇದನ್ನು ಕೇಳಿ ನನ್ನ ಮೈಯಾಗಿನ ಕೂದಲು ಎದ್ದು ನಿಂತು, ಇದು ಹೆಂಗಿದು ಮಗ ತಂದಿದ್ದು ಮಾಡೋದು ಅಂಥೇಳಿ ಅವರು ಕೇಳಿದಾಗ ಅವ್ರಿಗೂ ಆಶ್ಚರ್ಯ ಆಯ್ತು. ಕೊನೆಯದಾಗಿ ಏನಾಯ್ತು, ನನಗೆ ಆತ್ಮಸ್ಥೈರ್ಯ ತುಂಬಿದವರು ನನ್ನ ಕಾರ್ಯಾಧ್ಯಕ್ಷರು ಮತ್ತು ಪ್ರಾಂಶುಪಾಲರು ಡಾಕ್ಟರ್ VS ಪ್ರಸಾದ್ ಸರ್. ಅವರು ನಮ್ಮ NCISM ಪ್ರೆಸಿಡೆಂಟ್ ಈಗಿದ್ದಾರೆ. ಅವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನನ್ನ ತಾಯಿ ಡಾಕ್ಟರ್ ಸುಶ್ಲಾದೇವಿ ರಾಮಣ್ಣವರು. ನನ್ನ ತಾಯಿ ಬಾಜು ನಿಂತು ಇವನ್ನೆಲ್ಲ ಮಾಡಬೇಕಾದ್ರೆ ಏನು ಹೇಳಿಲ್ಲ ಅಂದ್ರೆ, ನೋಡು ತಂದೆಯವರ ಕೊನೆ ಇಚ್ಛೆ ಐತೆ ಅದನ್ನು ಈಡೇರಿಸಲೇಬೇಕಂತ. ಅದಕ್ಕೆ ಮತ್ತು ಇದಕ್ಕೆ ಹೆಂಗೆ ಮಾಡಬೇಕು ಅಂದಾಗ ತಾನೇ ಸ್ವತಃ ನಿಂತು ನನ್ನ ರೈಟ್ ಸೈಡ್ದಾಗ ನಿಂತು ಫೋರ್ಸೆಪ್ಸ್ ಕೊಡಾಕತ್ತಿಲ್ಲ. ಇಂಥ ತಾಯಿ, ಹೆತ್ತ ತಾಯಿ ನೋಡ್ರಿ, ತನ್ನ ಗಂಡನ ಶರೀರನ ಛೇದನ ಮಾಡೋಕೆ ಮಗನ ಕೈ ಫೋರ್ಸೆಪ್ಸ್ ಕೊಡೋದು ಬಹುಶಃ ಇದನ್ನು ಕೇಳಿದ್ರೆ ನಮಗೆ ಒಂಥರ ರೋಮಾಂಚಕ ಅಂತ ಮಂದಿ ಅನ್ನೋದು ಮಾತಾಡಿದ್ರೆ ನನಗೆ ಹಿಂಗೆ ಆಕತ್ರಿ ಹಿಂಗಾದ ನನಗೇನು ಅನಿಸ್ತಿರ್ಕಿಲ್ಲ. ಯಾಕಂದರೆ ನಾವೆಲ್ಲರೂ ಮೆಡಿಕಲ್ ಫೀಲ್ಡ್ನಾಗಿದ್ದೀವಿ. ಆದರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗ್ತೈತಿ, ಏನು ಮಾಡ್ತೈತಿ ಜನಕ್ಕೆ, ಅವಾಗ ನನಗಿದು ಮಾಡಿದ ಮ್ಯಾಗ ಗೊತ್ತಾಯ್ತು ಏನಂತಂದ್ರೆ
ಈ ಶವಚ್ಛೇದನ ಮತ್ತು ಪೋಸ್ಟ್ ಮಾರ್ಟಮ್ ಇವೆರಡೂ ಇದ್ರ ಬಗ್ಗೆ ಜನಕ್ಕೆ ಒಂದು ಅರಿವು ಹೋತು. ಓ, ಇಲ್ಲಿ ತಂದೆನೂ ಗ್ರೇಟ್ ಅಲ್ಲ, ನಾ ಮಾಡೋತಕ್ಕಂಥ ನಮ್ಮ ನಾನು ದೊಡ್ಡವಲ್ಲ, ನಮ್ಮ ತಂದೆಯವರು ದೊಡ್ಡವಲ್ಲ, ಗ್ರೇಟ್ನೆಸ್ ಯಾರ್ದೂ ಇಲ್ಲಿ ನಾನು ಅವರು ಏನಪ್ಪ ಅಂದ್ರೆ ಕಾರ್ಯಕಾರಣ ಭಾವ ಇಬ್ಬರು ಕೂಡ ಏನು ಮಾಡಿದ್ವಿ ಅಂದ್ರೆ ಜನಕ್ಕೆ ನೋಡಪ್ಪ, ನೀವು ಪೋಸ್ಟ್ ಮಾರ್ಟಮ್ ಕೇಳಿರಿ, ಇಂಥದ್ದು ಒಂದು ಐತಿ, ಏನು ಶವಚ್ಛೇದನ ಅಂತೆ, ಡಿಸೆಕ್ಷನ್ ಅಂತೆ ಮೆಡಿಕಲ್ ಸೈನ್ಸ್ದಾಗ. ಅದು ಎದಕ್ಕೆ ಬೇಕಾಯ್ತಂದ್ರೆ ಒಬ್ಬ ವಿದ್ಯಾರ್ಥಿ ವೈದ್ಯ ಆಗ್ಬೇಕಂದ್ರೆ ಮೃತ ಶರೀರ ಮೇಲೆ ಡಿಸೆಕ್ಷನ್ ಮಾಡಿದ ಮೇಲೇ ಅವ್ನು ವೈದ್ಯ ಆಗ್ತಾನಂತೇಳಿ ಒಂದು ಜಾಗೃತಿ ಅದನ್ನು ಏನು ಮಾಡಿ ನಮ್ಮ ತಂದೆಯವರು ಹೊರಗೆ ಜನಕ್ಕೆ ತಿಳಿಸ್ಕೊಟ್ರು. ಇದು ನಾನು ಹೇಳಬೇಕಾಗಿದ್ದು ಯಾವುದೂ ಪ್ರಚಾರಕ್ಕಾಗಿ, ಯಾವುದೇ ಒಂದು ಹೆಸರು ಗಳಿಸ್ಲಿಕ್ಕೆ ಈ ಒಂದು ಕಾರ್ಯ ನಡೆದಿಲ್ಲ. ನನ್ನ ನೈಜ ಘಟನೆ ನಮ್ಮ ಬೆಳಗಾವಿಯಲ್ಲಿ KLE ನಮ್ಮ ಮಾತೃ ಸಂಸ್ಥೆ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಇದು ಆಗಲಿಕ್ಕೆ ನೈಜ ಸತ್ಯ ಘಟನೆ. ಇದನ್ನು ಕೇಳಿದರೂ ಕೂಡ ಯಾಕೆ ಇದ್ರದ್ದು ಇಂಪಾರ್ಟೆನ್ಸ್ ಬರಾಕೈತೆ ಅಂದ್ರೆ ಇಲ್ಲಿ ರಕ್ತ ಸಂಬಂಧ ಒಬ್ಬ ಮಗ ತಂದೆದು ಮಾಡ್ತಾನಂದಾಗ ಅದು 450 ವರ್ಷಗಳ ಮೇಲೆ ಇದು ಜನಕ್ಕೆ ಏನಾಗ್ಬಿಡ್ತಂತಂದ್ರೆ ಏನಪ್ಪ ಇದು ಹಿಂಗೂ ಮಾಡ್ಬೋದೇನ ಅಂತಂದರು. ಕೆಲವೊಬ್ಬರು ಇದು ತಪ್ಪಿದು ಮಾಡಬಾರ್ದಂದ್ರು, ಕೆಲವೊಬ್ಬರು ಮಾಡಿರಿ ಅಂತಂದರು. ಆಮೇಲೆ ಜನಕ್ಕೆ ಸಾವಕಾಶವಾಗಿ ಇದರ ಅರಿವು ಮೂಡ್ತು ಅಂತ ಹೇಳಕ್ಕೆ ಬಯಸ್ತಾರೆ. ನಮ್ಮ ತಂದೆಯವರು ಈ ದೇಹದಾನದ ಮಹತ್ವವನ್ನು ಒಂದು 2 ನಾಣ್ಣುಡಿಗಳನ್ನು ಮೊದಲು ಒಂದು ನುಡಿಯನ್ನು ಬರೆದಿದ್ದರು. ಆ ದೇಹದಾನದ ಮಹತ್ವ ಅವ್ರು ಏನು ಹೇಳಿದ್ರು ಅಂದರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿ ಹೋಗುವೆ ಭೂಯಿಗೆ, ಹೂತರೆ ನೀನ್ಯಾರಿಗಾದೆ ಎಲೆಮಾನವ. ಅಕ್ಷರಶಃ ಈ ಒಂದು ನಾಣ್ಣುಡಿಯನ್ನು ನಮ್ಮ ತಂದೆಯವರು ಬರೆಯುವುದಲ್ಲದೆ ತಮ್ಮ ದೇಹವನ್ನು ನಮ್ಮ ಮಾತೃ ಸಂಸ್ಥೆ KLEಗೆ ದಾನ ಮಾಡಿದ ಮೇಲೆ ಅದರದ್ದು ಬೈ ಪ್ರಾಡಕ್ಟ್ ಅಂದರೆ ಅದರದ್ದು ಜಾಗೃತಿಯಾಗಿ ಇವತ್ತು ಹೆಚ್ಚಿನ ಜನರು ದೇಹದಾನ ಮಾಡೋಕ್ಕೆ ಬಂದರು. ಅದನ್ನು ಇತ್ತಿತ್ತಲಾಗ ಜನಸಾಮಾನ್ಯರಿಗೆ ತಿಳಿಲ್ಲ ಅಂಥೇಳಿ ನಾನೇನು ಮಾಡಿದೆ ಅಂದರೆ ಅದನ್ನು ಮಾಡಿಫೈ ಮಾಡಿದ್ದೀವಿ. ಏನಂತಂದರೆ, ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ ಚರ್ಮ ದೇಹದಾನ. ಇದನ್ನು ಯಾಕೆ ಹಿಂಗೆ ಬರ್ದೀವಿ ಅಂತಂದ್ರೆ ಜನಕ್ಕೆ ಸಾಮಾನ್ಯ ಒಬ್ಬ ಕಲ್ತಿದ್ದ ಮನುಷ್ಯಾಗೂ ತಿಳಿಲಿ ಅಂತ. ಇದನ್ನು ಹೇಳಿದ ಮ್ಯಾಗ ಇದು ಸ್ವಲ್ಪ ಮಂದಿಗೆ ಜನಕ್ಕೆ ಅರ್ಥ ಆತ. ನೋಡಪ್ಪ, ರಕ್ತದಾನ ನಾವು ಜೀವ ಇದ್ದಾಗ ನಾವು ಬದುಕಿದಾಗ ರಕ್ತದಾನ ಮಾಡಬೇಕು, ಹೋಗುವಾಗ ನೇತ್ರದಾನ ಅಂಗಾಂಗ ದಾನ ಮಾಡಬೇಕು, ಮತ್ತು ಸತ್ ನಂತರ ನೇತ್ರ ಚರ್ಮದಾನ ಮಾಡಲಿಕ್ಕೆ ಇವು 2 ನಾಣ್ಣುಡಿಯನ್ನು ನಾವು ನಮ್ಮ ಡಾಕ್ಟರ್ ರಾಮಣ್ಣವರ ಕುಟುಂಬದವರು ಇದನ್ನು ಅಕ್ಷರಶಃ ಅವರ ಹೆಸರಿನಲ್ಲೇ ಒಂದು ಡಾಕ್ಟರ್ ರಾಮಣ್ಣವ್ರ ಚಾರಿಟಬಲ್ ಟ್ರಸ್ಟ್ ಅನ್ನು ಹುಟ್ಟು ಹಾಕಿ ಆ ಒಂದು ಟ್ರಸ್ಟ್ ಏನಪ್ಪ ಅಂದ್ರೆ ಬೈಲೊಂಗಲ್ ಬೇಸಿಟ್ಕೊಂಡು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆ ಮೂಢನಂಬಿಕೆಗಳನ್ನು ತೆಗೆಯುವುದಲ್ಲದೆ ದೇಹದಾನದ ಮಹತ್ವ, ಅಂಗಾಂಗ ದಾನದ ಮಹತ್ವ, ರಕ್ತದಾನದ ಮಹತ್ವ, ಯಾಕೆ ನೇತ್ರದಾನ ಮಾಡಬೇಕು, ಯಾಕೆ ಚರ್ಮದಾನ ಮಾಡಬೇಕು ಅನ್ನೋದನ್ನು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆ ತೆಗಿಲಿಕ್ಕೆ ಈ ಜಾಗೃತಿ ಶಿಬಿರಗಳನ್ನು ಹಮ್ಮಿಕೊಂಡಿವಿ. ಒಂದು 5,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ಏನಪ್ಪ ಅಂದ್ರೆ ನಮಗೆ ಬರೆದು ಕೊಟ್ಟಿದ್ದಾರೆ. ಏನು ನೇತ್ರದಾನ, ಚರ್ಮದಾನ ಮಾಡ. ಅದರಲ್ಲಿ ಸುಮಾರು 2,000 ದೇಹಗಳನ್ನು ಬೇರೆ ಬೇರೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ, ಅದಲ್ಲದೆ ನಮ್ಮ ಮಾತೃ ಸಂಸ್ಥೆ ಈ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಆಗಲಿ, ಹುಬ್ಬಳ್ಳಿಯ ನಮ್ಮ 3,000 ಮಠ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ, KLE ಮಾತೃ ಸಂಸ್ಥೆಯ 3,000 ಮಠ ವೈದ್ಯಕೀಯ ಮಹಾವಿದ್ಯಾಲಯಕ್ಕಾಗಲಿ, ಅಲ್ಲದೆ KLE ಹೋಮಿಯೋಪತಿ ಕಾಲೇಜ್ ಆಗಲಿ, ನಮ್ಮದು ಚಿಕ್ಕೋಡಿಯಲ್ಲಿರ್ತಕ್ಕಂಥ KLE ಆಯುರ್ವೇದಿಕ್ ಕಾಲೇಜಲ್ಲಿ ಈ ಎಲ್ಲ ಒಂದು ಸಂಸ್ಥೆಗಳಿಗೆ ಈ ದೇಹಗಳ ಕೊರತೆ ಆಗದಂಗೆ ನಮ್ಮ ಡಾಕ್ಟರ್ ರಾಮಣ್ಣವರ ಚಾರಿಟಬಲ್ ಟ್ರಸ್ಟ್ ಬೈಲಹೊಂಗಲ್ ಬೆಳಗಾವಿ ಜಿಲ್ಲೆ ಸತತವಾಗಿ ಇದಕ್ಕೆ ನಾವು ಹಗಲಿರುಳು ಶ್ರಮಿಸಿ ಜನರಲ್ಲಿ ಕೂಡ ತಪ್ಪು ತಿಳುವಳಿಕೆ ಮೂಢನಂಬಿಕೆಯನ್ನು ತೆಗಿಲಿಕ್ಕೆ ಬಹಳ ಶ್ರಮಿಸಿ ಇವತ್ತು ಯಶಸ್ವಿಯಾಗಿ ಈ ಒಂದು ಜಾಗೃತಿ ಮೂಡಿಸಲಿಕ್ಕೆ ಜನ ಕೈ ಜೋಡಿಸಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್. ಈ ದೇಹದಾನ ಯಾಕೆ ಮಾಡಬೇಕಂದ್ರೆ, ಮೊದಲೇದಾಗಿ ಈ ವೈದ್ಯ ವಿದ್ಯಾರ್ಥಿಗಳಿಗೆ ಒಬ್ಬ ವೈದ್ಯನ ಆಗ್ಬೇಕಾರೆ ನೆನ್ಪಿಟ್ಕೊಡ್ರಿ, ಮೃತ ದೇಹ ದೇ ವಿಲ್ ಬಿಕಮ್ ದ ಫಸ್ಟ್ ಟೀಚರ್. ಅವ್ರ ಜೀವನದಾಗ ಯಾರು ಪ್ರಥಮ ಶಿಕ್ಷಕರನ್ನು ಕೇಳಿದ್ರೆ ಮೃತದೇಹ. ಯಾಕೆ ಇದ್ರದ್ದು ಇಂಪಾರ್ಟೆನ್ಸ್ ಆಗೈತೆ ಅಂದ್ರೆ, ಒಬ್ಬ ಒಳ್ಳೆಯ ವೈದ್ಯನನ್ನು ಸಮಾಜಕ್ಕೆ ನೀವು ಕೊಡುಗೆಯಾಗಿ ಕೊಡಬೇಕಂತಂದ್ರೆ ಅವರು ಈ ಶವಚ್ಛೇದನ ಮಾಡಿದ ಮ್ಯಾಗ ಅವಾಗ ಗೊತ್ತಾಕೈತಿ ಏನಂತಂದ್ರೆ ಹಾರ್ಟ್ ಎಲ್ಲಿದೆ, ನಮ್ಮ ಪುಪ್ಪುಸ್ಗಳು ಎಲ್ಲಿದ್ದೇವೆ, ಬ್ರೈನ್ ಹೆಂಗೆ, ಆಮೇಲೆ ಆರ್ಟ್ರಿ ವೇನ್ ಹೆಂಗೆ, ಇದನ್ನು ಮೊದಲು ಡೆಡ್ ಬಾಡಿ ಒಳಗೆ ತಿಳ್ಕೊಂಡ್ರಂದ್ರೆ ಅಲ್ಲಿ ಏನಪ್ಪ ಪೇಷಂಟ್ಗಳನ್ನ ನೋಡ್ಲಿಕ್ಕೆ ಅನುಕೂಲ ಆಕೈತಿ. ಇಲ್ಲಿ ಅವ್ರಿಗೆ ನಾವು ಎಕ್ಸ್ಪೋಜರ್ ಆ ಮೃತದೇಹ ಕಟ್ ಮಾಡಿ ನೋಡಲಿಲ್ಲ, ಡಿಸೆಕ್ಷನ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಐಡಿಯಾನೇ ಬರೋದಿಲ್ಲ ಹಾರ್ಟ್ ಹೆಂಗೈತಿ, ಲಿವರ್ ಹೆಂಗೈತಿ ಅಂತ ಗೊತ್ತಾಗ. ಆ ನಿಟ್ಟಿನೊಳಗೆ ಪ್ರಥಮ ವರ್ಷದ MBBS ವೈದ್ಯರಾಗಲಿ,
BAMS ಕಲ್ತಕ್ಕಂಥ ಆಯುರ್ವೇದ ತಜ್ಞರಾಗಲಿ, ಹೋಮಿಯೋಪತಿ ಕಲ್ತಕ್ಕಂಥ BHMS ತಜ್ಞರಾಗಲಿ ಅಥವಾ BDS ಡೆಂಟಲ್ ತಜ್ಞರಾಗಲಿ ಎಲ್ಲರಿಗೂ ಕೂಡ ಮೃತದೇಹಗಳು ಬೇಕು. ಇದನ್ನು ಯಾಕೆ ಬೇಕಂದ್ರೆ ಅಂದರೆ ಶರೀರ ರಚನಾ ಅನಾಟಮಿ ಇದು ದೇಹಗಳ ಪರಿಪೂರ್ಣ ಜ್ಞಾನ ಇತ್ತಂದ್ರೆ ಅವ ಒಳ್ಳೆಯ ವೈದ್ಯನಾಗಿ ಚಿಕಿತ್ಸೆಗೆ ಅನುಕೂಲ ಆಕೈತಿ. ಅದೇ ರೀತಿ ಈ ನೇತ್ರದಾನದಿಂದ ಏನಾಕೈತೆ ಅಂದ್ರೆ ಇಬ್ಬರ ನೇತ್ರದಾನ ಮರಣಾನಂತರ 6 ತಾಸೊಳಗೆ ನಾವು ಕಣ್ಣುಗಳನ್ನು ತಗೋತೀವಿ. ಆ ಕಣ್ಣು ದಾನ ಮಾಡಿದರೆ ಇಬ್ಬರ ಅಂದ್ರ ಬಾಳಿಗೆ ಬೆಳಕಾಕತಿ. ಒಂದು ಕಣ್ಣು ತೆಗೆದು ಇನ್ನೊಬ್ರಿಗೆ ಹಾಕ್ತಾರೆ, ಇನ್ನೊಂದು ಕಣ್ಣು ತೆಗೆದಾಗ ಅಲ್ಲಿ ದೃಷ್ಟಿ ಭಾಗ್ಯನ ಬರ್ತೈತಿ. ಅದು 6 ತಾಸು. ದೇಹದಾನೂ ಕೂಡ 6 ತಾಸು. ಇನ್ನೊಂದಿದೆ ಚರ್ಮದಾನ. ಈ ಚರ್ಮದಾನ ಏನು ರೀ ಸರ್, ಇಡೀ ದೇಹವನ್ನು ನಿಮಗೆ ಕೊಟ್ಬಿಟ್ಟಿವಿ, ಮತ್ತೆ ಡಾಕ್ಟರ್ ಚರ್ಮದಾನ ಬೇರೆ ಕೇಳ್ತಾರೆ ಅಂತ ಕೇಳ್ತಾರೆ. ಪಾಪ ಅವ್ರಿಗೆ ಏನಂತಂದ್ರೆ ಇತ್ತಿತ್ತಲಾಗಿ ಈ ಚರ್ಮದಾನ ಮಹತ್ವ ಯಾಕೆ ಬಂದೈತಂದ್ರೆ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಸುಮಾರವಾಗಿ ಈ ಅಗ್ನಿ ಅವಘಡ ಏನು ನೀವು ನೋಡಿರ್ಬೋದು. ಏನಂದ್ರೆ ಮನೆಯೊಳಗೆ ಸಿಲಿಂಡರ್ ಸ್ಫೋಟ ಆಗ್ತದೆ, ಫರ್ನಸ್ಸು ಈ ಒಂದು ಇದರೊಳಗೆ ಎಲ್ಲಿ ನಮ್ಮ ಫ್ಯಾಕ್ಟ್ರಿ ಒಳಗೆ ಆಕತಿ. ನೀವು ನೋಡಿರ್ಬೋದು ಬೆಳಗ್ಗೆ ಶಾಲೆಗೆ ಹೋಗೋಕೆ ಚಿಕ್ಕ ಮಕ್ಕಳು ಸ್ನಾನ ಮಾಡ್ಬೇಕಾದ್ರೆ ಬಚ್ಚಲು ಮನೆಯೊಳಗೆ ಆ ಬಿಸಿನೀರು ಬಿದ್ದು ಎಫೆಕ್ಟ್ ಆಕತಿ. ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಕರೆಂಟ್ ಹತ್ತಿನೂ ಸುಡ್ತೈತಿ. ಮತ್ತು ಹೆಣ್ಮಕ್ಳ ಮ್ಯಾಗ ಆ್ಯಸಿಡ್ ದಾಳಿ ಮಾಡ್ತಾರೆ. ಈ ಎಲ್ಲ ಸಂದರ್ಭದಾಗ ಈ ಚರ್ಮದಾನ ಅನ್ನೋದು ಭಾಳ ಮಹತ್ವ ಪಡಿತೈತಿ. ಅದಕ್ಕೆ ಚರ್ಮದಾನ ಅನ್ನೋದು ಭಾಳ ಅವಶ್ಯಕ ಈಗಿನ ಕಾಲಕ್ಕೈತಿ. ಮತ್ತು 6 ತಾಸು ಒಳಗೆ ತೊಗೋತೀವಿ. ಅದಕ್ಕೆ ದೇಹದಾನ ಮಾಡಿದವ್ರು ಚರ್ಮ ಅದ್ರ ಜೊತೆನೇ ಬರ್ತೈತಿ. ಇತ್ತಿತ್ತಲಾಗಿ ಯಾರಿಗೆ ದೇಹದಾನ ಮಾಡಬಾರ್ದಂತಾರಲ್ಲ, ಚರ್ಮದಾನ ಮಾಡಿದ್ಮ್ಯಾಗ ನಾವು ವಾಪಸ್ ದೇಹವನ್ನು ಕೊಡ್ತೀವಿ. ಅವರು ತಮ್ಮ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ಮಾಡ್ಬೋದು ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ಈಗ ಎಮೋಷ್ನಲ್ ಪ್ರಶ್ನೆ ಏನಂತಂದ್ರೆ, ನಮ್ಮ ತಂದೆಯವ್ರು ಹೇಳ್ಬೇಕಂತಂದ್ರೆ ನಿಜವಾಗಿಯೂ ಎಷ್ಟೋ ತಂದೆ ತಾಯಿಯವರು ಇದ್ದಾಗೂ ಆಶೀರ್ವಾದ ಮಾಡ್ತಾರೆ, ಅವರು ಮರಣಾನಂತರ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋಕೆ ನಂದೇ ಒಂದು ಬೆಸ್ಟ್ ಎಕ್ಸಾಂಪಲ್. ನಾನು ಇಲ್ಲಿ ಹೇಳ್ಬೇಕಂತದ್ದು ಇಷ್ಟ. ಭಾಳ ಮಂದಿ ಅಂತಾರೆ, ಅವ್ರು ನೋಡ್ರಿ ಹೊರಗೆ ಒಳಗೆ ಎಲ್ಲ ಒಂದೇ ನಮೂನಿ ಅವ್ರದ್ದು ಏನೂ ಚೇಂಜಸ್ ಅಂತ. ನಮ್ಮ ತಂದೆಯವರು ಒಂದು ನೆನಪೇನು ಬರ್ತೈತೆ ಅಂದ್ರೆ ನನಗೆ ಅಂದಿರ, ನನ್ನ ನೋಡಿದ್ದೀನಿ, ನನ್ನ ಜನನೂ ನೋಡ್ಯಾರ, ನಿನಗೊಂದು ಅಪಾರ್ಚುನಿಟಿ ಐತಿ, ಏನು ನಾ ಹೊರಗೆ ಒಳಗೆ ಹಂಗಾದೇನೋ ಇಲ್ಲೋ ಅನ್ನೋಕ ನನ್ನ ಶರೀರವನ್ನು ಛೇದನ ಮಾಡಿ ನೋಡು, ನಿನಗೆ ಏನಾರು ಸಿಗ್ಬೋದು ಅಂತಂದರು. ನನಗೆ ಆ ಮಾತು ಹೇಳಿದಾಗ ನೋಡಪ್ಪ, ನಮ್ಮ ತಂದೆಯವರು ನನಗೆ ಅವ್ರೇನು ಲೈಫ್ ಒಂದು ಲೀಡ್ ಮಾಡಿದರು. ಅವರು ಏನಂದ್ರೆ ಒಬ್ಬ ವೈದ್ಯನಾಗಿ ಅಲ್ಲದೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಏನು ಮಾಡಿದ್ರು ಅಂದರೆ ಉಚಿತವಾಗಿ ದಂತ ಚಿಕಿತ್ಸಾ ಶಿಬಿರಗಳನ್ನು ಕರ್ನಾಟಕ, ಮಹಾರಾಷ್ಟ್ರ, ಕೇರಳದಲ್ಲಿ ಮಾಡೋದಲ್ಲದೆ ಬಡಬಗ್ಗರಿಗೆ ಈ ಒಂದು ಸೇವೆ ಮಾಡೋದನ್ನು ಅವರಿಂದ ಕಲಿತೆ. ಆ ನಿಟ್ಟಿನೊಳಗೆ ಅವರು ನೆನಪು ನನಗೆ ಈಗೂ ಕಾಡ್ತಾವೆ. ಏನಂತಂದರೆ ನನಗೆ ಅವ್ರು ಬದುಕಿದ್ದ ಭಾಳ ಹೇಳಿದರು, ನಾವು ಯಾವಾಗಲೂ ನಮ್ಮ ಚಾರಿತ್ರ್ಯ ಭಾಳ ಇಂಪಾರ್ಟೆಂಟ್ ಇರಬೇಕು ಅಂಥೇಳಿ. ಅದಕ್ಕೆ ಅವರ ಎದೆಶೀಳಿ ನೋಡಿದಾಗ ನಿಂಗೆ ಏನೋ ಸಿಗ್ಬೋದು ಅಂತ ಆಧ್ಯಾತ್ಮಿಕವಾಗಿ ಹೇಳಿದ್ರು ಅವರು. ಅದನ್ನು ಆಧ್ಯಾತ್ಮಿಕ ಹೇಳಿದ್ರೆ ನಮ್ಮ ಮೆಡಿಕಲ್ ಸೈನ್ಸಾಗಿ ಏನೂ ಸಿಗೋದಿಲ್ಲ. ಅಲ್ಲಿ ಸಿಗೋದು ನಮ್ಗೆ ಮೇನ್ ಅಂದ್ರೆ ಏನಪ್ಪ ಅಂದ್ರೆ ಹಾರ್ಟು, ಲಿವರ್ ಸಿಗ್ತಾವೆ. ಬಟ್ ನನಗೇನಂದರೆ ಏನಾರ ಡಿಫೆಕ್ಟ್ ಐತೆ ನೋಡಬೇಕಾದ್ರೆ ಕೆಲವೊಂದು ನನಗೆ ವೇರಿಯೇಷನ್ ಕಂಡು ಬಂದು, ಒಂದು ಅವರಲ್ಲಿ ಲಿವರಲ್ಲಿ ನಾವು ಯಕೃತ್ ಅಂತೀವಿ, 1-2 ವೇರಿಯೇಷನ್ ಕಂಡು ಬಂದು, ಅವರಲ್ಲಿ ನಾವು ದಮನಿ ಅಪಧಮನಿ ಅಂತೇವೆ, ಆರ್ಟ್ರಿ ಆ್ಯಂಡ್ ವೇನ್, ಅದರಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ವೇರಿಯೇಷನ್ ಕಂಡು ಬಂದು, ಆಮೇಲೆ ಅವರು ಫ್ರ್ಯಾಕ್ಚರ್ ಆಗಿತ್ತು ಕಾಲಿಗೆ, ಅವರಿಗೆ ರಾಡ್ ಹಾಕಿದ್ರು, ಅವನು ಕೂಡ ನೋಡ್ಲಿಕ್ಕೆ ನನಗೆ ಭಾಗ್ಯ ಸಿಕ್ತು. ಈಗ ಓವರಾಲ್ ನಮ್ಮ ಮ್ಯೂಸಿಯಮ್ದಾಗ ಅವರ ಶರೀರವನ್ನು ಒಂದು ಈಗ 2010ರಿಂದ 2023 ಕೂಡ ಅವ್ರ ದೇಹವನ್ನು ನೋಡೋಕೆ ನನಗೆ ಸಿಗ್ತೈತಿ. ಇದು ಬಹುಶಃ ನನಗನ್ನಿಸ್ತೈತಿ ಯಾರೂ ಈ ವೈದ್ಯರಿಗೆ ಸಿಗಲಾರ್ದಂಥ ಅಪಾರ್ಚುನಿಟಿ ನನಗೆ ಸಿಕ್ಕೈತಿ. ಏನಂತಂದ್ರೆ ನಾ ದೇವ್ರು ಎಲ್ಲದ ಅಂತ ಕೇಳ್ತೇನೆ. ನಾವು ಎಲ್ಲರೂ ಕೇಳ್ಬೇಕು ತಂದೆ ತಾಯಿನ ದೇವ್ರು ಅಂತ ಕೇಳ್ರಿ ನೀವು ಯಾರು. ನನ್ನ ಜೀವನದಾಗ ನನ್ನ ತಂದೆ ಬೆಳಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡಿ ನನಗೆ ಅವ್ರಿಗೆ ಪತ್ರಿ ಹೂವನ್ನು ಏರಿಸಿ ನನ್ನ ಕಾಯಕ ಚಾಲು ಆಗ್ತದೆ. ಸೊ ತಂದೆ ತಾಯಿನ ನಾ ಕಳ್ಕೊಂಡೇನಂತ ನನ್ನ ತಂದೆನ ಕಳ್ಕೊಂಡೇನಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ಅವರ ದೇಹ ನನ್ನಲ್ಲಿ ಐತಿ, ಆತ್ಮದ ಎಲ್ಲೋ ತನ್ನ ಎಲ್ಲಿ ಕರ್ಮಾನುಸಾರ ಎಲ್ಲೈತಿ ಅಲ್ಲಿ ನಿಂತು ನನಗೆ ಎಲ್ಲ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಮಾಡಾಕತ್ತೈತಿ. ಆಶೀರ್ವಾದ ಮಾಡೋದಲ್ದೆ ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಲಿಕ್ಕೆ ನಮ್ಮ ತಂದೆಯವರನ್ನ ಕಾರಣ. ಆ ದೇಹವನ್ನು ಮುಂದಿಟ್ಟುಕೊಂಡು ಅದನ್ನು ನೋಡಿ ಏನಪ್ಪ ಅಂದ್ರೆ ಹೆಚ್ಚು ಜನ ದೇಹದಾನಕ್ಕೆ, ನೇತ್ರದಾನಕ್ಕೆ, ಚರ್ಮದಾನಕ್ಕೆ ಮುಂದೆ ಬರಾಕತ್ತಾರಲ್ಲ, ಇದು ಅವ್ರು ಕೊಟ್ಟಂಥ ಒಂದು ಕೊಡುಗೆ ಅಂತ ಹೇಳ್ತೇನೆ. ಇದ್ರಾಗ ನಂದು ಏನೂ ಇಲ್ಲ. ನಮ್ಮ ತಂದೆಯವರು ಒಂದು ಇಂಥ ದೊಡ್ಡ ನಿರ್ಧಾರ ಮಾಡಿದ್ದಕ್ಕೆ ನಾನು ಬೆಳಕಿಗೆ ಬಂದೆ. ನನ್ನ ಮಾತೃ ಸಂಸ್ಥೆ KLE ಇವತ್ತು ವಿಶ್ವ ಮಟ್ಟಕ್ಕೆ ಒಂದು BBC ವರ್ಲ್ಡ್ ನ್ಯೂಸಲ್ಲಿ ವಿಶ್ವ ದಾಖಲೆಯಲ್ಲಿ ಅದು ಮೆಡಿಕಲ್ ಸೈನ್ಸಲ್ಲಿ ಏನಪ್ಪ 450 ವರ್ಷಗಳ ಮೇಲೆ ವಿಲಿಯಂ ಹಾರ್ವೆ ಅವರು ಫ್ಲೋಕ್ಸ್ಟೋನ್, ಕೆಂಟ್, ಇಂಗ್ಲೆಂಡ್ ಮೇಲೆ ನನ್ನ ಮಾತೃ ಸಂಸ್ಥೆ ನನಗೆ ಹೆಮ್ಮೆ ಅನ್ನಿಸ್ತೈತಿ.
ಏನಂದರೆ ಎಲ್ಲರೂ ಕೂಡ ನಾವು ಏನು ತೊಗೊಂಡು ಏನು ಪಡೆದೇವು ಅನ್ನೋಕ್ಕಿಂತ ನಾವು ಏನು ಕೊಟ್ಟಿವಿ ಸಮಾಜಕ್ಕೆ ಅನ್ನೋಕೆ ನನ್ನ ಮಾತೃ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆಯ ಸಂದೇಶ ಜಗತ್ತಿಗೆ ಈ ದೇಹದಾನದ ಪರಿಕಲ್ಪನೆ, ಅಂಗಾಂಗ ದಾನದ ಪರಿಕಲ್ಪನೆಯನ್ನು ಇವತ್ತು ಹಮ್ಮಿದ್ದಕ್ಕೆ ನನ್ನ ಮಾತೃ ಸಂಸ್ಥೆ ಚೇರ್ಮನ್ರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರನ್ನು ಈ ಸಂದರ್ಭದಲ್ಲಿ ನಾನು ಭಾಳ स्मरसुत्तेने ಮತ್ತು चिरऋणी अदेन ಅಂತ ಹೇಳಕ್ಕೆ बसतेन सर. आपण मरणोत्तर अवयवदान केले तर पुढच्या जन्मी अपंग म्हणून जन्माला येऊ. देहदान केले तर अंतिम संस्काराविना आपल्या आत्म्याला शांती लाभणार नाही अशी अंधश्रद्धा समाजात आहे. पण याबद्दल आपल्या जन्मदिनाचे औचित्य साधून मरणोत्तर देहदानाचा संकल्प केलेल्या बेळगावातील कारंजी मठाचे श्री गुरुसिद्ध स्वामीजी काय सांगताहेत पहा. ಇವತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂಗದಾನಗಳ ಅಧ್ಯಯನ ಮಾಡುವುದು ಬಹಳ ಅವಶ್ಯಕತೆ. ಹೀಗಾಗಿ ಮಕ್ಕಳಿಗೆ ಶವಗಳೇ ಸಿಗ್ತಾ ಇಲ್ಲ. ಅದಕ್ಕಾಗಿ ಮಕ್ಕಳಿಗೆ ಅನುಕೂಲ ಆಗಲಿ, ವೈದ್ಯಕೀಯ ಓದುವಂಥ ಮಕ್ಕಳಿಗೆ ಅನುಕೂಲ ಆಗಲಿ ತಿಳ್ಕೊಂಡು ನಾವು ನಮ್ಮ ದೇಹದಾನ ಮಾಡುವ ನಿರ್ಣಯ ಕೈಗೊಂಡು ಅದರ ಜೊತೆಗೇ ಜನರಿಗೆ ನಾವು ತಿಳುವಳಿಕೆ ಹೇಳಿದಾಗ ಬಹಳ ಜನ, ಸಾವಿರಾರು ಜನ ದೇಹದಾನ ಕೊಡೋದಕ್ಕೆ ಮುಂದಾದರು. ಅದ್ರ ಜೊತೆ ಕೆಲವು ಜನರು ನೇತ್ರದಾನ ಮಾಡಿದರು, ಚರ್ಮದಾನ ಮಾಡಿದರು. ಹೀಗೆ ಬೇರೆ ಬೇರೆ ದೇಹಗಳ ಅಂಗಗಳನ್ನು ದಾನ ಮಾಡುವಂಥ ಕೆಲಸ ಮಾಡಿದರು. ಜನರಿಗೇನು ಭಾವನೆ ಇದೆ, ನಾವು ಸತ್ತ ಮೇಲೆ ದೇಹದಾನ ಮಾಡಿದರೆ ನಮಗೆ ಮೋಕ್ಷ ಆಗುವುದಿಲ್ಲ ಅಂತೇಳಿ. ನೋಡಿ, ಜೀವನದಲ್ಲಿ ಮನುಷ್ಯ ಹೇಗಂದರೆ ಆತ್ಮ ನಿಂತಿರ್ತದ, ದೇಹ ನಾಶ ಆದರೂ ಕೂಡ ಆತ್ಮ ನಿಂತಿರ್ತದ. ಆತ್ಮ ಕರ್ಮಾನುಸಾರವಾಗಿ ಮತ್ತೊಂದು ದೇಹದಲ್ಲಿ ಪ್ರವೇಶ ಮಾಡ್ತದೆ. ಹಾಗೆ ನಾವು ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ತೇವೆ, ಅದು ಗಟ್ಟಿರೋನು ಹಾಕ್ಕೊಳ್ತೇವೆ. ಯಾವಾಗ ಬಟ್ಟೆ ಹರಿದು ಹೋಗ್ತದೆ ಹೊಸ ಬಟ್ಟೆ ಹಾಕ್ಕೊಂಡ್ಬಿಡ್ತೇವೆ. ನಾವು ಆ ಹಳಿದನ್ನು ತೆಗೆದು ಒಯ್ತೇವೆ. ಹಾಗೆ ಆತ್ಮ ನಮ್ಮ ಕರ್ಮಾನುಸಾರ ಈ ದೇಹದಲ್ಲಿರ್ತದೆ. ಕರ್ಮ ಮುಗಿದ ಮೇಲೆ ಅದು ಮತ್ತೊಂದು ಕರ್ಮಾನುಸಾರ ದೇಹ ಪ್ರವೇಶ ಮಾಡ್ತದೆ. ಅದಕ್ಕಾಗಿ ಭೂತ ಪಿಶಾಚ ಆಗ್ತಾರೆ, ಅದಾಗ್ತಾರೆ ಅನ್ನುವಂಥ ಒಂದು ಮೂಢನಂಬಿಕೆ, ಮೂಢ ವಿಶ್ವಾಸ ತೆಗೆದು ಹಾಕಬೇಕು. ಯಾಕಂದರೆ ದೇಹದಾನ, ಅಂಗದಾನ, ನೇತ್ರ ಬಹಳ ಪವಿತ್ರವಾದ ಕಾರ್ಯಗಳು, ಬಹಳ ಪವಿತ್ರ. ಯಾಕಂದರೆ ಎಷ್ಟೋ ಜನರಿಗೆ ಕುರುಡರಿದ್ದಾರೆ ನಮ್ಮ ದೇಶದಲ್ಲಿ. ಆಕಸ್ಮಿಕವಾಗಿ ನಾವು ನಿಧನದಾಗ ನಮ್ಮ ಕಣ್ಣುಗಳು ಕೊಟ್ಟಿವಂದ್ರೆ ನಮ್ಮ ಕಣ್ಣಿನಿಂದ ಅವರು ಜಗತ್ತು ನೋಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಅದಕ್ಕಾಗಿ ಇಂಥ ಅನೇಕ ದಾನಗಳು ಮಣ್ಣಲ್ಲಿ ಹೂಳಿ ವ್ಯರ್ಥ ಹೋಗೋಕ್ಕಿಂತಲೂ ನಾವು ಸಮಾಜಕ್ಕೆ ಕೊಟ್ಟರೆ ದೊಡ್ಡ ಕೆಲಸ ಮಾಡಿದ ಹಾಗೆ. ನಾವು ಜೀವಂತಿರುವಾಗೂ ಪರೋಪಕಾರಿ ಕೆಲಸ ಮಾಡಬೇಕು. ನಾವು ಸತ್ತ ಮೇಲೆಯೂ ಕೂಡ ನಮ್ಮ ದೇಹದಾನ ಮಾಡೋದ್ರಿಂದ ಜನರಿಗೆ ಕಲ್ಯಾಣ ಆಗಬೇಕು ಅಂತ ಭಾವನೆ ಇದ್ದಾಗ ಮಾತ್ರ ನಮಗೆ ಬಹಳ ದೇವರಿಗೆ ಸಂತೋಷ ಆಗ್ತಾಯಿದೆ. ಅದಕ್ಕೆ ಜನರು ಈ ಮೂಢನಂಬಿಕೆ, ಮೂಢ ವಿಶ್ವಾಸ ತೆಗೆದು ಹಾಕಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ನೇತ್ರದಾನ ಮಾಡಿ, ದೇಹದಾನ ಮಾಡಿರಿ. ಆಮ್ಯಾಗ ಅಂಗಾಂಗಗಳ ದೇಹದಾನಗಳು ಮಾಡಿ, ಚರ್ಮದ ದೇಹದಾನ ಮಾಡಿ. ಇವತ್ತು ಎಲ್ಲ ಕಡೆಯೂ ಪ್ರಚಾರ ಪ್ರಸಾರ ಆಗ್ತಾಯಿದೆ. ನಾವು ಮಾಡಿದ ಕಾರಣ ಬಹಳ ಜನ ನಮ್ಮ ಭಕ್ತರು ಮೆಚ್ಚಿಕೊಂಡು ಬಹಳ ಜನ ಸ್ವಸಂತೋಷದಿಂದ ಇವತ್ತು ಅಂಗಗಳ ದೇಹದಾನ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಈ ಕಾರ್ಯ ಬಹಳ ಪವಿತ್ರವಾದ ಕಾರ್ಯ, ಪುಣ್ಯದ ಕಾರ್ಯ. ಈ ಕಾರ್ಯವನ್ನು ಎಲ್ಲರೂ ಮಾಡಬೇಕು ಅಂತ ತಿಳ್ಕೊಂಡು ಜನರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಮಗ ಬುದ್ಧಿವಂತ, ತಿಳುವಳಿಕೆವ, ನಮ್ಮಂಥ ಧರ್ಮಗುರುಗಳ ಮಾತುಗಳನ್ನು ಕೇಳಿ ಮನವರಿಕೆ ಯಾವ ದೇಹದಾನ ಮಾಡ್ತಾನೆ. ತಂದೆ ತಾಯಿಗಳು, ಸಹೋದರಿಯರು ಒಂದು ಮೋಹ, ಅವರಿಗೆ ಗೊತ್ತಿಲ್ಲ ಇವನ ಸತ್ತ ಮೇಲೆ ಇವನ ಆತ್ಮ ಮತ್ತೊಂದು ದೇಹ ಪ್ರವೇಶ ಆಗ್ತದೆ, ಶರೀರ ವ್ಯರ್ಥ ಆಗಿ ಹೋಗುವಂಥದ್ದು. ಅದನ್ನು ಪುಕಟು ಕೊಟ್ಟರು ಯಾರೂ ತೊಗೊಳ್ಳೋದಿಲ್ಲ. ಆ ಶರೀರ ನಾವು ಎಷ್ಟು ಸುಂದರವಾಗಿ ಬೆಳೆಸಿದ್ರೂ ಕೂಡ ಸತ್ತ ಮೇಲೆ ಅದು ಮಣ್ಣಿನಲ್ಲಿ ಉಳಿಬೇಕು. ಅದು ಬಿಟ್ಟರೆ ಯಾರೂ ಒಯ್ಯೋದಿಲ್ಲ. ಅದಕ್ಕಾಗಿ ಆ ದೇಹವನ್ನು ಪರಿವಾರದವರು ಸಂತೋಷದಿಂದ ದೇಹದಾನ ಮೆಡಿಕಲ್ ಕಾಲೇಜಿಗೆ ಮಾಡಬೇಕು. ಇವತ್ತು ಧರ್ಮಶಾಸ್ತ್ರದಲ್ಲಿ ಎಲ್ಲಿಯೂ ಹೇಳಿಲ್ಲ ಮನುಷ್ಯ ದೇಹದಾನ ಮಾಡಿದಂದರೆ ಸತ್ತ ಮೇಲೆ ಅವ ಪಿಶಾಚ ಆಗ್ತಾನೆ, ಅದಾಗ್ತಾನೆ, ಎಲ್ಲ ಸುಳ್ಳಿದು. ಈ ಮೂಢನಂಬಿಕೆ, ಮೂಢ ವಿಚಾರಗಳನ್ನ ಹಬ್ಬಿಸುವವರು ಇದನ್ನು ಹೇಳ್ತಾರೆ. ಇದು ಪುಣ್ಯದ ಕೆಲಸ. ಅವನ ಆತ್ಮ ಪವಿತ್ರ ಆಗ್ತದೆ, ನಿತ್ಯ ಆಗ್ತದೆ. ಅದಕ್ಕಾಗಿ ಇವತ್ತು ನಾವು ಆ ಮೂಢನಂಬಿಕೆ, ಮೂಢ ವಿಶ್ವಾಸವನ್ನು ತೆಗೆದು ಹಾಕಿ ನಾವು ಮರಣಾನಂತರ ನಮ್ಮ ದೇಹಗಳನ್ನ, ಅಂಗಗಳನ್ನು ದಾನ ಮಾಡಿ ಸಮಾಜಕ್ಕೆ ಮಾದರಿ ಆಗಬೇಕು ಅನ್ನೋ ಮಾತನ್ನು ಸಂದೇಶ ಇವತ್ತು ನಾನು ಕೊಡ್ತಾ ಇದ್ದೇನೆ. ಭಾಳ ಮಂದಿಗೆ ತಪ್ಪು ತಿಳುವಳಿಕೆ ಐತಿ. ಏನಂತಂದ್ರೆ ದೇಹದಾನ ಮಾಡಿದ್ರೆ ಭಾಳ ಮಂದಿ ಮುಂದೆ ಜನ ಬರೋದಿಲ್ಲ. ಯಾಕೆ ಬರೋಂಗಿಲ್ಲ ಅಂತಂದ್ರೆ ಇದು ಮಣ್ಣು ಮಾಡಿದ್ರೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ,
ಅಗ್ನಿಸ್ಪರ್ಶ ಮಾಡಿದರೆ ಏನಾಕೈತೆ ಅಂದ್ರೆ ಅವ್ರಿಗೆ ಅಂತ್ಯಕ್ರಿಯೆ ಏನಪ್ಪ ಆತ್ಮ ಅಥವಾ ಈ ಒಂದು ಏನಂತ ನಾವು ಸೋಲ್ ಅಂತೇಳಿ ಡಿಟ್ಯಾಚ್ಮೆಂಟ್ ಆಕೈತೆ ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ಯಾಕೆ ಬರವಲ್ರ ಅಂದ್ರೆ ನಮ್ಮ ಭಾರತ ದೇಶದಾಗ ಏನಾಗೈತೆ ಅಂತಂದ್ರೆ ಈ ಮಣ್ಣು ಮಾಡಿದ್ರೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ ಇದನ್ನು ಮಾಡ್ಬೇಕಂತಂದಾಗ ಇದರಿಂದ ಹೊರಗೆ ಬಂದು ದೇಹದಾನ ಮಾಡಲಿಕ್ಕೂ ಪರಿಕಲ್ಪನೆ ಬೇಕಲ್ಲ ಅವ್ರಿಗೆ ನಾವು ತಿಳಿಸಿ ಹೇಳ್ತೇವೆ ಏನಂತಂದ್ರೆ ನಿಮ್ಮ ಸಂಪ್ರದಾಯ ಏನೈತಂದ್ರೆ ನೀವು ಅಗ್ನಿಸ್ಪರ್ಶ ಮಾಡೋದಿತ್ತಂದ್ರೆ ನಾವೇನು ಮಾಡ್ತೇವಂದ್ರೆ ಅವ್ರಿಗೆ 13 ದಿವಸದ 8 ದಿವಸದ 7 ದಿವಸದ ಶ್ರಾದ್ದ ಮಾಡ್ತಾರೆ ಅಂದ್ರೆ ಏನು ದಿವಸ ಮಾಡ್ತಾರೆ ಅದು ನಮ್ಮ ಹಿಂದೂ ಧರ್ಮದೊಳಗೆ ಅದು ಬ್ರಾಹ್ಮಿನ್ಸ್ ಆಗಲಿ ಜೈನ್ ಧರ್ಮ ಆಗಲಿ ನಮ್ಮ ಲಿಂಗಾಯತ ಧರ್ಮದಾಗಲಿ ಇವರೆಲ್ಲರೂ ಇದ್ರೊಳಗೆ ಫಾಲೋ ಮಾಡ್ತಾರೆ ಆ ನಿಟ್ಟಿನೊಳಗೆ ಏನಿತ್ತಪ್ಪ ಅಂತಂದ್ರೆ ಅವರು ಅಂತಾರೆ ಸರ್ ನಾವು ಅದಕ್ಕೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತಾರೆ ಭಾಳ ಜನ ಮುಂದೆ ಬರೋದಿಲ್ಲ ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದ್ರೆ ಯಾರು ಅವರು ಅಗ್ನಿಸ್ಪರ್ಶ ಮಾಡ್ಬೇಕನ್ನೋರಿಗೆ ಈ ಒಂದು ಬೋನನ್ನು ನಾವು ಕೊಡ್ಲಿಕ್ಕೆ ಅವ್ರಿಗೆ ಬಯಸ್ತೇವೆ ಇದನ್ನು ಯಾಕೆ ಕೊಡ್ತೇವೆ ಅಂದ್ರೆ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ಅವ್ರಿಗೊಂದು ಕುರು ಬೇಕು ಅಂದ್ರೆ ಅಸ್ಥಿ ಏನಪ್ಪ ಅದನ್ನು ಬರ್ನ್ ಮಾಡಲಿಕ್ಕೆ ಅದನ್ನು ಮಾಡಲಿಕ್ಕೆ ಸೊ ನಾವು ಇದನ್ನು ಕೊಟ್ಟ ತಕ್ಷಣ ಏನು ಮಾಡ್ತೇವೆ ಒಂದು ಪೀಸ್ ಬೋನ್ ಕೊಡೋದ್ರಿಂದ ಅವರು ಇದನ್ನು ತೊಗೊಂಡು ಏನು ಮಾಡ್ತಂದ್ರೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅನುಕೂಲ ಆಕೈತಿ ಇಲ್ಲಿ ನಾವು ಹೇಳಬೇಕಾಗಿದ್ದಿಷ್ಟ ಜನರಲ್ಲಿ ಸಂಪ್ರದಾಯ ಮತ್ತು ದೇಹದಾನ ಎರಡೂ ಕೂಡಿ ಹೋಗಬೇಕು ಆ ನಿಟ್ಟಿನೊಳಗೆ ಇಡೀ ಶರೀರವನ್ನು ನಾವು ಅಗ್ನಿಗೆ ಹಾಕೋಕ್ಕಿಂತ ದೇಹವನ್ನು ದಾನ ಮಾಡಿದ ಮ್ಯಾಗ ತಮಗೇನು ಬೇಕಾಗಿತ್ತಲ್ಲ ಈ ಒಂದು ಅಸ್ಥಿಯನ್ನು ಕೊಡೋದ್ರಿಂದ ಈ ಅಸ್ಥಿದಿಂದ ಅವ್ರು ಏನಾಕೈತೆ ಅಂದ್ರೆ ಅವರು ತಮ್ಮ ಅಂತ್ಯಕ್ರಿಯೆ 13 ದಿವಸದ ಶ್ರಾದ್ದ ಅದು ಏನಪ್ಪ ಅಂದ್ರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಭಾಳ ಜನಕ್ಕೆ ಮೂಢನಂಬಿಕೆ ಏನೈತೆ ಅಂದ್ರೆ ನಾವು ದೇಹದಾನ ಮಾಡಿದ್ರೆ ಆತ್ಮ ಮ್ಯಾಲೂ ಹೋಗೋದಿಲ್ಲ ಕೆಳಗೂ ಹೋಗೋದಿಲ್ಲ ಅದು ಆತ್ಮ ಅದಕ್ಕೆ ಏನಪ್ಪ ಅದಕ್ಕೆ ಮೋಕ್ಷ ಸಿಗಬೇಕಾದ್ರೆ ಮಣ್ಣು ಮಾಡಬೇಕು ಅಥವಾ ಅಗ್ನಿಸ್ಪರ್ಶ ಮಾಡಬೇಕು ಅದಕ್ಕೆ ನಾವು ಇದನ್ನು ಮಾಡ್ತೇವೆ ಮತ್ತು ಇನ್ನು ಯಾರು ಲಿಂಗಾಯತ ಧರ್ಮ ಪ್ರಕಾರ ಅಥವಾ ಬೇರೆ ಹಿಂದೂ ಧರ್ಮ ನಾವು ಮಣ್ಣು ಮಾಡ್ತಾರೆ ಅವಾಗ ನಾವು ಅದನ್ನು ಹೇಳ್ತೇವೆ ನಾವು ಇಡೀ ಶರೀರವನ್ನು ಅವ್ರು ದೇಹದಾನ ಮಾಡಿದ ಮೇಲೆ ಅದನ್ನು ನಾವಾಗೇ ಅಂತ್ಯಕ್ರಿಯೆ ಮಾಡ್ತೇವೆ ಮುಗಿದ ತಕ್ಷಣ ಅವರು ಏನು ಉಳಿತೈತಿ ನಮ್ಮ ಇಲ್ಲಿ ನೋಡ್ತಕ್ಕಂಥ ಡಿಸೆಕ್ಷನ್ ಹಾಲ್ ಹಿಂದ್ಗಡೆ ನಾವು ಅದನ್ನು ಏನಪ್ಪ ಅಂದ್ರೆ ಹೂಳ್ತೇವೆ ಅದನ್ನು ಆ ಹುಳಿದ ಮ್ಯಾಗ ಕೆಲವೊಂದು ವರ್ಷ ಆದ್ಮ್ಯಾಗ 2 ವರ್ಷ ಮತ್ತೆ ತೆಗೆದ್ರೆ ನಮ್ಗೆ ಅಸ್ಥಿ ಪಂಜರ ಬರ್ತೈತಿ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಇದ್ರೂ ಕೂಡ ಉಪಯೋಗ ಆಗ್ತದೆ ಏನಂದ್ರೆ ಇದು ಕೂಡ ಅದರಿಂದ ತೆಗೆದದ್ದು ಇದನ್ನು ನಾವು ಆಸ್ಟ್ರಾಲಜಿ ಅಥವಾ ಆಸ್ಟ್ರಾಲಜಿ ಅಂತ ಅಸ್ಥಿ ಪಂಜರ ಕಲೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ ಸರ್ ಈಗ ನಾವು ನಮ್ಮದು ಡಿಸೆಕ್ಷನ್ ಮುಗಿದ ಮೇಲೆ ನಾವೇನು ಡಿಸೆಕ್ಷನ್ ಮುಗಿದ ಮ್ಯಾಗ ಇವನು ಏನು ಉಳಿತೈತಲ್ಲ ಇದನ್ನು ಅಸ್ಥಿ ಪಂಜರನ್ನು ನಾವು ನಮ್ಮದು ಡಿಸೆಕ್ಷನ್ ಹಾಲ್ ಹಿಂದ್ಗಡೆ ನಾವು ತೆಗೆದು ಇದನ್ನು ಮತ್ತೆ ನಾವು ಒಂದು 6 ಫೂಟ್ ಒಳಗೆ ಹಾಕಿ 1 ವರ್ಷ ಆದ್ಮೇಲೆ ತೆಗೆದು ನೋಡಿದಾಗ ಇದರಾಗಿಂದ ಎಲ್ಲನೂ ಡಿಸೆಕ್ಟ್ ಆಗಿ ಹೋಗಿರ್ತೈತಿ ಬಟ್ ಟೈಮ್ ಹೆಚ್ಚು ತೊಗೋತೈತಿ ಯಾಕಂತಂದ್ರೆ ಫಾರ್ಮಲಿನ್ ಇದ್ರಾಗ ಟ್ರೀಟ್ಮೆಂಟ್ ಆಗಿರ್ತೈತಿ ಬೇರೆ ದೇಹಕ್ಕೂ ಈ ದೇಹಕ್ಕಂದ್ರೆ ಅದು 6 ತಿಂಗಳಿಗೆ ಒಂದು ಡಿಕಾಂಪೋಸ್ ಆದರೆ ಇದು 1 ವರ್ಷ ಅಥವಾ ಒಮ್ಮೆ 2 ವರ್ಷ ತೊಗೋತೈತಿ ಆಮೇಲೆ ಅದು ತೆಗೆದನ್ನು ನಾವು ಒಂದು ಜಾಯಿನ್ ಮಾಡಿ ಮಕ್ಕಳಿಗೆ ಇದೆಲ್ಲ ಸಂಸ್ಕರಣೆ ಮಾಡ್ತೀವಿ ಹಾಗೆ ಕೊಡೋದಿಲ್ಲ ಇದಕ್ಕೆ ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ಸುಣ್ಣ ಇದನ್ನೆಲ್ಲ ಇದನ್ನು ಮಾಡಿ ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ बसते. हल्ली देहदानाविषयी समाजातील गैरसमज दूर होऊन जागृती झाली आहे. जिल्ह्यातील अनेक गावांमध्ये देहदानासाठी नागरिक पुढे येताना दिसत आहे. शरीर रचनाशास्त्र विभाग प्रमुख डॉक्टर कुलकर्णी यांनी सांगितले की हल्लीच्या काळात जनतेत अवयवदानाबद्दल जागृती निर्माण झाली असून अनेक जण देहदानासाठी पुढे येत आहेत. 2006 पासून आज 2023 पर्यंत 628 ॲप्लिकेशन्स बॉडी डोनेशनसाठी आलेले आहेत. ॲप्लिकेशन्स टोटल 628 आतापर्यंत रिसीव्ह झाले. साधारण 269 बॉडीज आजपर्यंत रिसीव्ह झालेल्या आहेत. तर साधारण महिन्याला 1 ते 2 बॉडीज आमच्याकडे डोनेशनच्या येतात. त्यातले निम्मे बाहेरनं डोनेट झालेले असतात आणि निम्मे आमच्याकडे अनआयडेंटिफाईड अनक्लेम्ड पेशंट्स जे ॲडमिट असतात त्यांच्या थ्रू आमच्याकडे बॉडी डोनेट केले जातात. बॉडी डोनेशन का करावं तर बॉडी डोनेशनमुळं डोनेट केलेली बॉडी आम्ही एक तर डिसेक्शनसाठी एक मेन पर्पज असतो. दुसरा पर्पज म्हणजे त्यातला आय डोनेशन आपण सेपरेट वेगळं करू शकतो. तिसरं म्हणजे आता नवीन स्किन डोनेशन एक चालू झालेलं आहे. स्किन डोनेशन या तीन गोष्टींचा उपयोग 3 प्रकारे उपयोग केला जाऊ शकतो. आम्ही पर्टिक्युलरली बीम्समध्ये आता आय डोनेशन आणि बॉडी डोनेशन डिसेक्शनसाठी वापरत आहोत. तर स्टुडंट्सना 3 डायमेन्शनल स्ट्रक्चर दिसण्यासाठी किंवा हार्ट आणि लिव्हर हातात बघून बघणे आणि कॉम्प्युटरवर बघणे यात फार फरक आहे. तर त्याच्यासाठी तो चांगला उपयोग होऊ शकतो. बॉडी डिसेक्ट करताना स्टुडंट काय होतो स्किनपासून आत प्रत्येक ठिकाणी जात असतो. तर त्या स्किनपासून त्या ऑर्गन कुठं आहे त्या ऑर्गन्सच्या बाजूला कुठले ऑर्गन्स आहेत तर किंवा आता प्रिकॉशन कुठले घ्यायचे म्हणजे आपण लिव्हरपर्यंत जाताना काय काय आपण डॅमेज करू शकतो
ह्या सगळ्या गोष्टींचं हँड्स ऑन एक्सपिरियन्स हे डिसेक्शनमुळेच मिळतं, जे कॉम्प्युटरमध्ये मिळू शकणार नाही. त्यामुळे बॉडी डोनेशन जे मिळतात त्यांचा ज्ञानासाठी फार महत्त्वाचा उपयोग होतो. आता एखादी बॉडी आमच्याकडे आली की फर्स्ट आम्ही स्टुडंट्सना डिसेक्शनला देतो. त्यामुळे स्टुडंट्सनी डिसेक्ट केल्यानंतर त्यातले काही भाग्स म्हणजे ऑर्गन्स वगैरे आम्ही स्पेसिमेन म्हणून आमच्याकडे ठेवून घेतो. काही म्युझियममध्ये ठेवले जातात. त्यासाठी आम्ही फॉर्मॅलिन म्हणून एक केमिकल वापरतो आणि दरवर्षी फॉर्मॅलिन ते केमिकल ते चेंज करत गेलं तर बॉडी वर्षानुवर्ष किंवा ते पार्टसुद्धा आम्ही वर्षानुवर्ष ठेवू शकतो. ज्या गोष्टी आम्हाला उपयोगी पडणार नाहीत किंवा स्टुडंट्सना फ्युचरमध्ये लागणार नाही अशा पार्ट्स आम्ही ऑफिशियली इन्सिनरेशन म्हणजे बर्न करूनच ते व्यवस्थित सायंटिफिकरित्या डिस्पोज ऑफ केलं जातं. सो युज्युअली बॉडी आपण रिलिजियसरित्या बर्न करून डिस्पोज ऑफ करतो. इथं आम्ही ते पार्ट्स सायंटिफिकरित्या बर्न करून डिस्पोज ऑफ करतो. अनआयडेंटिफाईड डेड बॉडीज युज्युअली पहिल्यांदा ती पोलीसची प्रॉपर्टी असते. पोलीस येऊन फॉरेन्सिक डिपार्टमेंटला त्यांना ते मॉर्चरीमध्ये ठेवतात आणि जर म्हणजे सस्पेक्टेड नसेल, जिथे MLC करायची गरज नाही किंवा पोस्टमॉर्टम करायची गरज नाही असं वाटलं तर पोलीस एक लेटर देतात की ही बॉडी आम्ही डोनेट करू इच्छितो. त्यावेळी मग आम्ही बॉडीची परिस्थिती बघून आम्हाला डिसेक्शनला योग्य असल्यास ती आम्ही डोनेशन म्हणून रिसीव करतो. अनक्लेम्ड बॉडीज म्हणजे आमच्याकडे पेशंट्स हॉस्पिटलमध्ये काही जर ॲडमिट झालेले असतात, ज्यांचे काही नातेवाईक किंवा कोणी नसतात, काही समाजसेवक येऊन ॲडमिट करतात. मग ते जर कोणी पुन्हा घेऊन गेले नाहीत तर ते अनक्लेम बॉडीज ॲनाटॉमिकल ॲक्टनुसार ॲनाटॉमी डिपार्टमेंटला येतं. जर ते उपयोगी असतील तर आम्ही एम्बाल्म करून बॉडी रिसीव करून ठेवून घेतो. जर ते उपयोगी नसतील तर ते डिस्पोज ऑफ केले जातात. लकीली आजपर्यंत आमच्याकडे साधारण महिन्याला 1 ते 2 बॉडीज येत असल्यामुळं आम्हाला आमच्या कॉलेजकरता जर पर्टिक्युलर म्हटला तर वर्षाला मला 150 मुलांसाठी 15 बॉडीज NMCच्या नियमानुसार लागतात. आजपर्यंत लकीली आम्हाला ते मिळत गेलेले आहेत. इवन आमच्याकडे जे एक्स्ट्रा बॉडीज असतात त्या आम्ही नवीन ज्या कॉलेजेस चालवतात गव्हर्मेंटच्या शासकीय कॉलेजेस तिथं आम्ही त्यांना प्रोव्हाइड करतो. मध्येच फक्त 2 वर्ष कोविड वेळेत गव्हर्मेंटचेच बंधनं होती की कुठल्याही प्रकारचे बॉडी इम्बाल्मिंग करू नये. त्यामुळे 2 वर्षामध्ये बॅकलॉग बॉडीची डेफिशियन्सी आहे. त्यामुळे सध्या ह्या वर्षी सगळीकडे थोडीशी डेफिशियन्सी आहे, पण हळूहळू परत बॉडी डोनेशन वगैरे पिकअप व्हायला लागलं. आत्तासुद्धा आम्हाला 1-2 बॉडीज महिन्याला मिळू लागल्या आहेत. त्यामुळे मला वाटतं अजून 6 महिन्यात ही परिस्थिती परत नॉर्मल येईल. आम्ही आतापर्यंत कारवार मेडिकल शासकीय वैद्यकीय महाविद्यालय कारवार म्हणजे गव्हर्मेंट मेडिकल कॉलेज कारवार, नंतर कोप्पळ, गदग, गुलबर्गा गव्हर्मेंट कॉलेजेस जे आमच्यासारखेच गव्हर्मेंट कॉलेजेस गव्हर्मेंट इतर जिल्ह्यांमध्ये काढलेले आहेत तिथं एक्स्ट्रा असलेले पहिल्यांदा आम्ही बॉडीज देतो. त्यामुळं त्या बॉडीज ज्या एक्स्ट्रा आहेत त्या तिथंच संपून जातात. त्यामुळे दुसरीकडे सध्या तरी अजूनपर्यंत कुठं आम्ही प्रायव्हेटना वगैरे असं आजपर्यंत दिलेलं नाही आहे. आतापर्यंत जे बघितलं ते केवळ बॉडी डोनेशन डिसेक्शन पर्पजसाठी आहे. हे सोडूनसुद्धा बऱ्याचशा गोष्टी उपयोगी पडू शकतात. फॉर एक्झाम्पल आपण नेत्रदान करतो, त्या नेत्रदानामुळं दुसऱ्या माणसाला दृष्टी मिळू शकते. तसंच आता त्वचादान बेळगावात सुरू झालेलं आहे. त्वचादानमुळं बर्न पेशंट्सना वगैरे त्या त्वचेचा फार उपयोग होतो. जे नॅचरली म्हणजे सिंथेटिक आपण तयार करू शकत नाही, जे नॅचरली आपल्याला मिळतं ते आपल्या बॉडीकडनं ते त्याचा उपयोग होऊ शकतो. तसंच आता ऑर्गन डोनेशन ही चालू झालेलं आहे. तर ऑर्गन डोनेशनमुळे हार्ट असेना, किडनी असेना, लिव्हर असेना यांचा उपयोग दुसऱ्याच्या जीवनाकरता आणि ॲक्च्युली ते जीवन म्हणजे वाचवण्याकरता फार महत्त्वाचा उपयोग होतो. ॲक्च्युली बॉडी ही डेथ झाल्यानंतर प्रॉपर्टी त्या लिगल हेअर्सचीच होती. त्यामुळे टेक्निकली बॉडी हे डोनेशन तो लिगल हेअर्सच करतात. मी माझ्या डेथपूर्वी मरणापूर्वी मी एक विलिंगनेस देऊ शकतो, पण ते विल पूर्ण करायचे की नाही अधिकार शेवटी रिलेटिव्स किंवा लिगल हेअर्स यांनाच राहतो. त्यामुळे आम्ही काय करतो की त्यांना एक युज्युअली जे आमच्याकडे असे व्यक्त करतात आणि जे प्रॉब्लेम सांगतात त्यांना आम्ही युज्युअली बॉडी फॉर्म डोनेशन फॉर्म भरल्यानंतर एक सर्टिफिकेट दिलेलं असतं. त्यांना सांगतो की ते सर्टिफिकेट तुम्ही फ्रेम करून घरात लावून ठेवा. तुमच्या घरच्यांना त्याची जाणीव राहील की तुमची ही एक इच्छा होती आणि इच्छा पूर्ण करण्याची जबाबदारी त्यांच्यावर जाईल. ह्याहूनसुद्धा समजा अगदी
कोणाला खरोखरच नाही, माझे घरच्यांची इच्छे व्यतिरिक्त माझ्या इच्छेनुसारच सगळ्या गोष्टी घडायला पाहिजे असेल तर ते मग ते लीगल डॉक्युमेंट करून त्यांना ते विश अँड विल तयार करून ते सबमिट केलं असेल तर आम्हाला त्यांची बॉडी विदाऊट परमिशन घेता येईल. आणि आज कसं होतं, बऱ्याच जणांना आम्ही हेच सांगतो की आज जर तुम्ही बॉडी डोनेशन फॉर्म भरला, आज तुम्ही तुमची इच्छा व्यक्त केलेली आहे, त्याचा मान राखून आम्ही तुम्हाला एक सर्टिफिकेट देतो. त्याच तुम्ही इच्छा व्यक्त केली याचा अर्थ असा नाही की बॉडी कंपल्सरी डोनेट झाली पाहिजे, किंवा इच्छा न व्यक्त होता सुद्धा, म्हणजे पूर्वी नोंद न होता सुद्धा बॉडी डोनेट करता येते. त्यामुळे दोन्हीही पॉसिबिलिटीज राहू शकतात आणि ओपन लीगल हेअर्सना दोन्ही ऑप्शन ओपन राहतात. हां, तर जी सर्टिफिकेट आम्ही देतो त्याचं 2 पर्पज असतं की एक जे की ज्यांनी फॉर्म भरलेला आहे त्यांनी इच्छा व्यक्त केली आहे आमच्याकडे म्हणून त्यांना एक प्रमाणपत्र त्यांच्या घरी लावून ठेवायला किंवा त्यांच्या ह्याच्या रजिस्टर नोंदणीसाठी. आणि दुसरं म्हणजे त्या सर्टिफिकेटवर आमचं नंबर्स, मोबाईल नंबर्स आणि कॉन्टॅक्ट नंबर्स असतात. समजा डेथ झाल्यानंतर तर ते त्या नंबरवर कॉन्टॅक्ट केले तर पुढची कारवाई करण्यास इझी होतं. आणि ते सर्टिफिकेट घरी लावून ठेवल्यामुळं सगळ्यांनाच त्याची जाणीव राहते की ह्यांची ही इच्छा पूर्ण करायची प्रयत्न करायला लागेल. देहदानाचे इतके महत्त्व आहे का? संपूर्ण परिवार, गाव देहदान करत आहे, तर आम्ही का करू शकत नाही? देहदान करायचे असेल तर त्याची प्रक्रिया कशी असेल जाणून घेऊया डॉक्टर ಮಹಾಂತೇಶ್ ರಾಮಣ್ಣವರ್ यांच्याकडून. ದಾನ ಅಂತ ಪ್ರಶ್ನೆ ಬಂದಾಗ ಹಲವಾರು ದಾನಗಳಿದೆ. ಒಂದು ಗೋದಾನ ಇದೆ, ಒಂದು ಕನ್ಯಾದಾನ ಇದೆ, ಅನ್ನದಾನ ಇದೆ, ಈಗ ಸದ್ಯ ಅಂದರೆ ಮತದಾನ ಇದೆ. ಈ ಎಲ್ಲ ದಾನಗಳೂ ಬೇರೆ ಬೇರೆ ದಾನಗಳಿದ್ದಾಗ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದಾನಗಳು ಯಾವ್ಯಾವಪ್ಪ ಅಂತಂದರೆ ಒಂದು ರಕ್ತದಾನ, ನೇತ್ರದಾನ, ಚರ್ಮದಾನ, ಅಂಗಾಂಗ ದಾನ ಹಾಗೂ ದೇಹದಾನ. ಈ ಇಷ್ಟೆಲ್ಲ ದಾನಗಳಿದ್ದಾಗ ಯಾವ ದಾನ ಶ್ರೇಷ್ಠ ಅಂತ ಯಾರು ಕೇಳಿದ್ರೆ ನೀವೇನು ಅಂದುಬಿಡ್ತೀರಂದರೆ ದೇಹದಾನ, ಅಂಗಾಂಗ ದಾನ ಶ್ರೇಷ್ಠ ಅಂತೀರಿ. ಎಸ್, ಒಪ್ಕೊಂಡಿವಿ, ಖರೆ ಇದೆ. ಆದರೆ ಈ ದಾನ ಯಾವುದು ಶ್ರೇಷ್ಠ ಅಂತಂದಾಗ ಒಬ್ಬ ರೋಗಿಯನ್ನು ಬದುಕಿಸ್ಬೇಕಾದ್ರೆ ಅವಾಗ ಯಾವುದು ದಾನ ಶ್ರೇಷ್ಠಪ್ಪ ಅಂದ್ರೆ ರಕ್ತದಾನ. ಈಗ ಹಸಿದವಂಗೆ ಅನ್ನದಾನವೇ ಶ್ರೇಷ್ಠ. ಅದೇ ರೀತಿ ನಾವು ಒಂದು ಈ ಎಲೆಕ್ಷನ್ ಬಂದಾಗ ಮತದಾನವೇ ಶ್ರೇಷ್ಠ. ಹಂಗೆ ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಯಾವುದಂತ ಶ್ರೇಷ್ಠ ಅಂತ ಬಂತಂದರೆ ಆಯಾ ಸಂದರ್ಭಕ್ಕೆ ಯಾವುದು ಅವಶ್ಯಕತೆ ಇದೋ ಅದು ಶ್ರೇಷ್ಠ ಆಕತಿ. ಸಾಯು ಮನುಷ್ಯನಾಗ ರಕ್ತದಾನ, ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಕಲೀಲಿಕ್ಕೆ ಬೇಕಾಗುವಂಥ ದಾನ ಅಂದ್ರೆ ಅದು ದೇಹದಾನ. ಅದೇ ರೀತಿ ಇಬ್ಬರ ಬಾಳಿಗೆ ಬೆಳಕು ಬೇಕಂದ್ರೆ ಯಾವುದು ಶ್ರೇಷ್ಠ ದಾನ ಅಂದರೆ ನೇತ್ರದಾನ. ಅದಲ್ಲದೆ ಸುಟ್ಟಂಥ ಗಾಯಗಳಾದಂಥ ಪೇಷಂಟ ಅಥವಾ ರೋಗಿಯನ್ನು ಬದುಕಿಸ್ಲಿಕ್ಕೆ ಯಾವ ದಾನ ಶ್ರೇಷ್ಠ ಅಂತ ಕೇಳಿದರೆ ಚರ್ಮದಾನ. ಮೊದಲನೇದಾಗಿ ನಾವು ಬದುಕಿದ್ದಾಗ ಸಾವಿನ ಈಚೆ ದಾನಗಳ ತಂದರೆ ನಾವು ರಕ್ತದಾನ ಮಾಡಿ ಏನಪ್ಪ ಅಂದರೆ ರೋಗಿಯನ್ನು ಉಳಿಸ್ಲಿಕ್ಕಾಗ್ತದೆ. ಸಾವಿನ ನಂತರ ನಾವು ಸತ್ತ ನಂತರ ನಾವು ಯಾವ್ಯಾವ ದಾನಗಳನ್ನು ಅಂಗಾಂಗಗಳನ್ನು ಯಾವ್ಯಾವ ನಮ್ಮ ದೇಹದ ವಿವಿಧ ಅಂಗಗಳನ್ನು ದಾನ ಮಾಡ್ಬೋದು ಅಂದರೆ ಮೊದಲನೇದಾಗಿ ನೇತ್ರದಾನ, ಚರ್ಮದಾನ, ದೇಹದಾನ. ಈ ಒಂದು ನೇತ್ರದಾನ, ಚರ್ಮದಾನ ಅಂತ ತಿಳ್ಕೊಂಡ್ರೆ ಅಂದರೆ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಒಂದು ನೇತ್ರ ಭಂಡಾರದಲ್ಲಿ ಇದು ಒಂದು ನಿಮಗೆ ಫಾರ್ಮ್ ಸಿಗ್ತದೆ. ಇದು ಒಂದೇ ಕುಟುಂಬದವರು 5 ಜನ ತುಂಬಿ ಇಬ್ಬರು ವಿಟ್ನೆಸ್ ಹಾಕಿ ನಾವು ಸಹಿ ಮಾಡಿಕೊಟ್ರೆ ಇದು ನೇತ್ರದಾನ ಸಂಕಲ್ಪ ಆಗ್ತದೆ. ಈ ನೇತ್ರದಾನ ಮಾಡಲಿಕ್ಕೆ ವಿಶೇಷವಾಗಿ ಏನು ಹೇಳ್ಬೇಕಂತಂದರೆ ಸತ್ತ ನಂತರ 6 ತಾಸು ಒಳಗೆ ನೀವು ಫೋನ್ ಮಾಡಿದರೆ ನಾವು ಬಂದು ಮನೆಯಲ್ಲಾದರೆ ಮನೆಯಲ್ಲೇ ತೆಗೆದುಕೊಳ್ತೇವೆ, ಆಸ್ಪತ್ರೆಯಲ್ಲಾದರೆ ಆಸ್ಪತ್ರೆಯಲ್ಲಿ ನೀವು ದಾನ ಮಾಡ್ಬೋದು. ಈ 2 ನೇತ್ರದಾನ ನಿಮ್ಮ ಅಮೂಲ್ಯವಾದ 2 ಕಣ್ಣುಗಳನ್ನು ದಾನ ಮಾಡೋದರಿಂದ ಇಬ್ಬರ ಬಾಳಿಗೆ ನೀವು ಬೆಳಕಾಗ್ತೀರಿ. ಆ ನಿಟ್ಟಿನೊಳಗೆ ಈ ನೇತ್ರದಾನ ಮಾಡೋದ್ರಿಂದ ಭಾಳ ಜನರಲ್ಲಿ ತಪ್ಪು ತಿಳುವಳಿಕೆ ಐತೆ. ಈ ಜನ್ಮದಾಗ ನಾನು ನೇತ್ರದಾನ ಮಾಡಿದ್ರೆ ಮುಂದಿನ ಜನ್ಮದಾನ ಕುರುಡಾಗಿ ಹುಡ್ತೀನಿ, ಈ ರೀತಿ ಭಾಳ ಮಂದಿಗೆ ಏನಪ್ಪ ಅಂದ್ರೆ ತಪ್ಪು ತಿಳುವಳಿಕೆ ಅದಾವು. ಆ ನಿಟ್ಟಿನೊಳಗೆ ತಾವು ತಮ್ಮ ಧರ್ಮಗುರುಗಳನ್ನ ಕೇಳಿಕೊಂಡು ಅದಕ್ಕೆ ದಾನ ಮಾಡಬೇಕು. 18 ವರ್ಷ ಮೇಲ್ಪಟ್ಟವರು ಯಾರಾದರೂ ಕೂಡ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ನೇತ್ರ ಭಂಡಾರಕ್ಕೆ ಬಂದು ನೀವು ಈ ಫಾರ್ಮ್ ಮುಖಾಂತರ ಸಂಕಲ್ಪ ಮಾಡ್ಬೋದು. ಅದೇ ರೀತಿಯಾಗಿ ಇನ್ನೊಂದು ದಾನ ಬರ್ತದೆ, ಅದು ಸತ್ತ ನಂತರ. ಅದು ಏನಪ್ಪ ಅಂದರೆ ಚರ್ಮದಾನ. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ರೋಟರಿ ಕ್ಲಬ್ ಬೆಳಗಾವದಿಂದ ಈ ಒಂದು ಸುಟ್ಟಂಥ ಗಾಯಗಳಿಗೆ
ನೀವು ಏನಪ್ಪ ಅಂದ್ರೆ ಈ ಚರ್ಮದಾನದ ಸಂಕಲ್ಪ ಪತ್ರವನ್ನು ತುಂಬೋದು. ಇದು ಭಾಳ ಜನ ಕೇಳ್ತಾರೆ, ಏನು ರೀ ಡಾಕ್ಟ್ರೆ ನಾವು ಇಡೀ ಬಾಡಿನ ಕೊಟ್ಟಿವಿ, ದೇಹನ ಕೊಟ್ಟಿವಿ, ಮತ್ತೆ ಯಾಕೆ ಚರ್ಮದಾನ ಅಂತೀರಿ ಅಂತ ಕೇಳ್ತಾರೆ. ಇದು ನೆನ್ಪಿಟ್ಕೊಡ್ರಿ, ಈ ಚರ್ಮದಾನ ಸತ್ತ ನಂತರ 6 ತಾಸು ಒಳಗೆ ತೆಗೆದುಕೊಳ್ಬೇಕು ರೀ. ಎದಕ್ಕೆ ನಾವು ಈ ಚರ್ಮ ತೆಗೆದುಕೊಳ್ತೇವಂದ್ರೆ, ಸುಟ್ಟಂಥ ಗಾಯ ಅಂದರೆ ಒಂದು ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಗಾಯ ಆದರೆ, ಅಥವಾ ನಮ್ಮ ಒಂದು ಏನಪ್ಪ ಅಂದರೆ ಫ್ಯಾಕ್ಟ್ರಿಯಲ್ಲಿ ಫರ್ನಸ್ ಬ್ಲಾಸ್ಟ್ ಆದರೆ, ಅಥವಾ ಹೆಣ್ಮಕ್ಳ ಮೇಲೆ ಆ್ಯಸಿಡ್ ದಾಳಿ ಆಕತಿ, ಚಿಕ್ಕ ಮಕ್ಕಳು ಸ್ನಾನ ಮಾಡುವಾಗ ಬಿಸಿನೀರು ಎಷ್ಟೋ ಸಲ ಬೀಳ್ತಾವ, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅವಘಡ ಆಗಿ ಈ ಏನಪ್ಪ ಅಂದರೆ ಸುಟ್ಟ ಪೇಷಂಟಿಗೆ, ಸುಟ್ಟಂಥ ರೋಗಿಗೆ ಈ ಚರ್ಮವ ದಾನ ಮಾಡಲಿಕ್ಕೆ ಭಾಳ ಉಪಯುಕ್ತವಾಗಿದೆ. ಇದನ್ನು ಕೂಡ 6 ತಾಸೊಳಗೆ ನಾವು ಮನೆಗೆ ಬಂದು ಕೆಲವೇ ಕ್ಷಣದಲ್ಲಿ ಅರ್ಧ ತಾಸೊಳಗೆ ನಿಮ್ಮ ತೊಡೆ ಹಿಂದುಗಡೆ ಹಾಗೂ ಬೆನ್ನ ಹಿಂದುಗಡೆ ನಾವು ಒಂದು ಎಳೆ ಒಂದು ಎಳೆ ಚರ್ಮ ತೆಗೆದುಕೊಳ್ಳಂದ್ರೆ ಒಂದು ಹನಿ ರಕ್ತ ಬರುವುದಿಲ್ಲ. ಆದ ಕಾರಣ ಯಾರಿಗೆ ದೇಹದಾನ ಮಾಡಬೇಡ್ರಿ, ಬರೀ ನೀವು ನೇತ್ರದಾನ ಚರ್ಮದಾನ ಮಾಡಿಗೂ ಕೂಡ ಚರ್ಮದಾನ ಮಾಡಲಿಕ್ಕೂ ಕೂಡ ಸೌಕರ್ಯ ಇದೆ. ಅದೇ ರೀತಿಯಾಗಿ ಇನ್ನೊಂದು ದಾನ ಬರ್ತದೆ, ಅದು ಏನಪ್ಪ ಅಂತಂದರೆ ಅದು ದೇಹದಾನ. ಈ ದೇಹದಾನಕ್ಕೆ ಸಂಕಲ್ಪ ಪತ್ರ ನೋಡ್ಬೋದು. ಈ ಸಂಕಲ್ಪ ಪತ್ರದಲ್ಲಿ ನಿಮಗೆ ಮನೆಯವರು ಈ ರೀತಿ ನಮ್ಮ KLE JN ಮೆಡಿಕಲ್ ಕಾಲೇಜ್ ಆಗಲಿ, ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಗಲಿ ಈ ಸಂಕಲ್ಪ ಪತ್ರವನ್ನು ತುಂಬಿ ನೀವು ಕೊಟ್ಟರೆ 6 ತಾಸೊಳಗೆ ನಾವು ದೇಹವನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಅದು ನಮ್ಮ ಬೇರೆ ಬೇರೆ ಕನ್ನಡ ಆಗಲಿ, ಮರಾಠಿ ಆಗಲಿ, ಇಂಗ್ಲೀಷ್ದಲ್ಲಿ ಎಲ್ಲದರಲ್ಲೂ ಕೂಡ ಅವೈಲೇಬಲ್ ಇದೆ. ಅದನ್ನು ನೀವು ತುಂಬಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ದೇಹದಾನ ಮಾಡಿದ ಬರೀ ಫಾರ್ಮ್ ತುಂಬೇನಿ, ಇದಕ್ಕೆ 4 ಫೋಟೋ, ಒಂದು ಆಧಾರ್ ಕಾರ್ಡ್ ನೀವು ಹಚ್ಕೊಡ್ಬೇಕು. ನಾವೊಂದು ಡೋನರ್ಸ್ ಕಾರ್ಡ್ ಕೊಡ್ತೇವೆ. ಆ ಡೋನರ್ಸ್ ಕಾರ್ಡ್ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೋಬೇಕು. ಇನ್ನು ಇದು ಫಾರ್ಮ್ ತುಂಬಿದ್ರಷ್ಟೇ ನಿಮ್ಮದು ದೇಹದಾನ ಆಗೋದಿಲ್ಲ. ಭಾಳ ಅತ್ಯಂತ ಅವಶ್ಯಕ ನೆನಪಿಡ್ತಕ್ಕಂಥದ್ದು ಏನಪ್ಪ ಅಂದರೆ, ಮರಣಾನಂತರ ಮರಣ ಪ್ರಮಾಣ ಪತ್ರ ಅಂದರೆ ನಿಮ್ಮ ಫ್ಯಾಮ್ಲಿ ಡಾಕ್ಟ್ರು ಕೊಡಬೇಕಾಗಿದ್ದು. ಕಾರ್ಪೊರೇಷನ್ದಲ್ಲಿ ಕೊಡ್ತಾರಲ್ಲ ಅದು ಅಲ್ಲ, ನಿಮ್ಮ ಫ್ಯಾಮ್ಲಿ ಡಾಕ್ಟ್ರು ಡೆತ್ ಸರ್ಟಿಫಿಕೇಟ್, ಮರಣ ಪ್ರಮಾಣ ಪತ್ರ ಕೊಟ್ಟರೆ ಅಷ್ಟೇ ನಾವು ದೇಹವನ್ನು ಸ್ವೀಕಾರ ಮಾಡಲಿಕ್ಕೆ, ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಸ್ವೀಕಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ 6 ತಾಸೊಳಗೆ ನೀವು ಅವರು ಡೆತ್ ಆದ ತಕ್ಷಣ ಅವರು ಏನಪ್ಪ ಕುಟುಂಬದ ವೈದ್ಯರಾಗಲಿ ಅಥವಾ ಏನಪ್ಪ ಆಸ್ಪತ್ರೆಯಲ್ಲಾದರೆ ಆಸ್ಪತ್ರೆಯಲ್ಲಿ ವೈದ್ಯರು ಕೊಡ್ತಾರೆ. ಇಲ್ಲಿ ಯಾರು ದೇಹದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರಲ್ಲ ಅವರಿಗೆ ಒಂದು ಸಮಸ್ಯೆ ಏನಂತಂದರೆ, ಮನೆಯಲ್ಲಿ ಡೆತ್ ಆದರೆ ಯಾರೂ ವೈದ್ಯರು ಬಂದು ಆ ಒಂದು ಮರಣ ಪ್ರಮಾಣ ಪತ್ರ ಕೊಡಲಿಕ್ಕೆ ತೊಂದರೆ ಆಗ್ತದೆ. ಆ ನಿಟ್ಟಿನೊಳಗೆ ನೀವು ಬದುಕಿದ್ದಾಗ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಹೇಳಬೇಕು, ಡಾಕ್ಟ್ರ ನೋಡಿರಿ, ನಾನು ಸತ್ತ ನಂತರ ನನ್ನ ದೇಹವನ್ನು ದಾನ ಮಾಡಿದ್ದೀನಿ, ದಯವಿಟ್ಟು ನಾ ಸತ್ತ ನಂತರ ನೀವೊಂದು ನನಗೆ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅವ್ರಿಗೆ ಹೇಳಬೇಕು. ಯಾವಾಗ ನಿಮ್ಮ ಚಾರಿತ್ರ್ಯ ನೀವೆಲ್ಲನೂ ನಿಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಕುಟುಂಬದ ವೈದ್ಯರು ಆ ದೇಹದಾನಕ್ಕೆ ಸಂಕಲ್ಪ ಮರಣ ಪ್ರಮಾಣ ಪತ್ರ ಕೊಡ್ತಾರಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಒಂದು ದೇಹದಾನ, ನೇತ್ರದಾನ, ಚರ್ಮದಾನ ಇವೆಲ್ಲ 6 ತಾಸೊಳಗನೆ ಕೊಡ್ಬೋದು. ಇನ್ನು ಮತ್ತು ಒಂದು ಏನಪ್ಪ ದಾನ ಅಂದರೆ ಅದು ಅಂಗಾಂಗ ದಾನ. ಈ ಅಂಗಾಂಗ ದಾನ ಅಂದರೆ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈಗಾಗಲೇ 8 ಯಶಸ್ವಿ ಹೃದಯ ಏನಪ್ಪ ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕಸಿ ಮಾಡಲಿಕ್ಕೆ ನಾವು ಮಾಡಿದ್ದೀವಿ. ಅದಲ್ಲದೆ 2 ಯಕೃತ್ಗಳನ್ನು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದೇವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಆ ನಿಟ್ಟಿನೊಳಗೆ ನೀವೇನಾರ ಒಂದು ವೇಳೆ ಅಂಗಾಂಗ ದಾನ ಮಾಡೋದಾದರೆ ಅದನ್ನೂ ಮಾಡಲಿಕ್ಕೆ ಬರ್ತದೆ. ಆದರೆ ಜನಸಾಮಾನ್ಯರಲ್ಲಿ ಏನು ತಪ್ಪು ತಿಳುವಳಿಕೆ ಇದೆ ಅಂದರೆ, ನಮ್ಮ ಅಂಗಾಂಗಗಳನ್ನ ತೆಗೆದು ಇನ್ನೊಬ್ಬರಿಗೆ ಮಾರ್ಕೋತಾರ ಅಥವಾ ಅವನು ಬೇರೆದವ್ರಿಗೆ ರೊಕ್ಕಕ್ಕೆ ಹಾಕ್ತಾರ ಅಂತ ಏನಾರು ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಅದು ಆ ರೀತಿ ಯಾವುದೂ ಇಲ್ಲ. ನೀವು ಅಂಗಾಂಗ ದಾನ ಮಾಡಬೇಕಾದ್ರೆ, ದೇಹದಾನ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿದ್ದಾವೆ. ನೀವು ಮನೆಯಲ್ಲಿ ತೀರಿಕೊಂಡರೆ ಅಥವಾ ವೈದ್ಯಕೀಯ ಆಸ್ಪತ್ರೆಯಲ್ಲಿ ತೀರಿಕೊಂಡರೆ ಅಂದರೆ ನಮ್ಮದು ಹಾರ್ಟ್ ಸ್ಟಾಪ್ ಆಗಿ ಅದು ಸಹಜ ಸಾವು ಆದರೆ ಅಷ್ಟೇ ನೀವೇನಪ್ಪ ಅಂದರೆ ದೇಹದಾನ ಮಾಡಲಿಕ್ಕೆ ಬರ್ತದೆ. ಅಂಗಾಂಗ ದಾನಕ್ಕೆ ಮುಖ್ಯ ಏನಪ್ಪ ಅಂದರೆ ಕ್ರೈಟೀರಿಯಾ ಅಂದರೆ ಮುಖ್ಯ ಇದಕ್ಕೆ ಕಾರಣ ಏನಂದರೆ ಬ್ರೈನ್ ಡೆತ್ ಆಗಬೇಕು, ಅಂದರೆ ಮೆದುಳು ನಿಷ್ಕ್ರಿಯ ಆಗಬೇಕು. ಆ ಬ್ರೈನ್ ಡೆತ್ತು ಮೆದುಳು ನಿಷ್ಕ್ರಿಯ ಆದರೆ ಅಷ್ಟೇ ನಿಮ್ಮದು ಒಂದು ಹಾರ್ಟು, 2 ಕಿಡ್ನಿ, 2 ಪುಪ್ಪುಸ, 1 ಲಿವರು, ಪ್ಯಾಂಕ್ರಿಯಾಸ್, ಈ 8 ಅಂಗಾಂಗಗಳನ್ನು ದಾನ ಮಾಡಿ 8 ಜೀವಗಳನ್ನು ನೀವು ಸತ್ತ ನಂತರ ಕೂಡ ನೀವು ಏನಪ್ಪ ನೀವು ಬದುಕೋದಾದ್ರೆ 8 ಅಂಗಾಂಗಗಳ ಮುಖಾಂತರ ನೀವು ದಾನ ಮಾಡೋಕ್ಕೆ ಅನುಕೂಲ ಆಗ್ತದೆ. ನೀವು ಅನ್ಬೋದು, ಸರ್ ಮತ್ತು ನಮ್ಮ ಸಾವು ಹೆಂಗೆ ಬರ್ತದೆ ಯಾರಿಗೆ ಗೊತ್ತು ಅಂತಂದ್ರೆ, ಖರೆ ಅದು ಏನಂದರೆ ನಮ್ಮ ಸಾವು ಯಾವಾಗ ಯಾವ ರೂಪದಾಗ ಹೆಂಗೆ ಬರ್ತೈತೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದೇವರು ನಮಗೆ 2 ರೀತಿಯಿಂದ ಸಾವು ಇಟ್ಟಿದ್ದಾನೆ. ಒಂದು ಸಹಜ ಸಾವು, ನ್ಯಾಚುರಲ್ ಡೆತ್ ಆಗಿ ಮನೆಯಲ್ಲಿ ಡೆತ್ ಆದರೆ ಅಥವಾ ಆಸ್ಪತ್ರೆಯಲ್ಲಿ ಡೆತ್ ಆದರೆ ನೀವು 3 ಮಾಡ್ಬೋದು. ಏನಂದರೆ ನೇತ್ರದಾನ, ಚರ್ಮದಾನ ಹಾಗೂ ದೇಹದಾನ ಮಾಡ್ಬೋದು. ಈ 3 ಮಾಡ್ಬೋದು. ಅದೇ ಮೆದುಳು ನಿಷ್ಕ್ರಿಯ ಆದರೆ ಆಸ್ಪತ್ರೆಯಲ್ಲಿ ಇರಬೇಕು, ICU ಇದ್ದರೆ
ಮಾತ್ರ ನೀವು ಎಲ್ಲ ಅಂಗಾಂಗಗಳ ದಾನ ಮಾಡಕ್ಕೆ ಬರ್ತೈತಿ. ಮನೆಯಲ್ಲಿ ಒಂದು ವೇಳೆ ತೀರ್ಕೊಂಡ್ರೆ ಯಾವ ಅಂಗಾಂಗ ನೀವು ಕಿಡ್ನಿ ಆಗಲಿ ಹೃದಯ ಆಗಲಿ ದಾನ ಮಾಡಲಿಕ್ಕೆ ಬರೋದಿಲ್ಲ. ಬರೇ 3 ದಾನ ಮಾಡ್ಬೋದು. 6 ತಾಸು ಒಳಗೆ ನೇತ್ರದಾನ, ಚರ್ಮದಾನ, ದೇಹದಾನ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಇನ್ನು ಭಾಳ ಜನ ಕೇಳ್ತಾರೆ, ಸರ್ ನೀವು ದಾನ ಮಾಡ್ರಿ ಅಂತೀರಿ, ನಾವು ದಾನ ಮಾಡ್ತೇವೆ, ಮತ್ತು ನಮ್ಮ ಮನೆಯೊಳಗೆ ಎಲ್ಲರೂ ಏನಂತಾರಂದ್ರೆ, ಇಲ್ಲ ಅದು ಅಂತ್ಯಕ್ರಿಯೆ ಆಗಬೇಕು, ಅಂತ್ಯ ಸಂಸ್ಕಾರ ಆಗಬೇಕು, ಅದು ಹಿಂದೂ ಧರ್ಮ ಪ್ರಕಾರ ಅದು ಅಗ್ನಿ ಸ್ಪರ್ಶ ಆಗಬೇಕು ಅಥವಾ ಮಣ್ಣು ಆಗಬೇಕಂತ ಕೇಳಿದಾಗ ದಯವಿಟ್ಟು ನೆನ್ಪಿಟ್ಕೊಡ್ರಿ, ನೀವು ದೇಹದಾನ ಮಾಡಿದ ಮ್ಯಾಗೂ ಕೂಡ ನಿಮ್ಮ ಒಂದು ದೇಹಕ್ಕೆ ನಾವು ಅಂತ್ಯಕ್ರಿಯೆ ಮಾಡ್ತೀವಿ. ನೀವು ಅನ್ಬೋದು ಹೆಂಗೆ ಅಂಥೇಳಿ, ಮರಣಾನಂತರ ನಿಮ್ಮ ದೇಹವನ್ನು ನಾವೆಲ್ಲ ಕಲಿತ ಮೇಲೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಎಳೆಯಾಗಿ ನಾವು ಕಲಿತ ಮೇಲೆ ಆ ಏನು ಒಂದು ಬಯೋಮೆಡಿಕಲ್ ವೇಸ್ಟ್, ಒಂದು ಚರ್ಮ ಆಗಲಿ, ಒಂದು ಬೇರೆ ಒಂದು ನಮ್ಮ ದೇಹದ ಭಾಗಗಳನ್ನು ನಾವು ಅಂದರೆ ಅದನ್ನು ಇನ್ಸೆಂಟ್ರೇಟರ್ ಅಂತ ಅದರಲ್ಲಿ ಬರ್ನ್ ಮಾಡೋದ್ರಿಂದ ಅದು ಏನಪ್ಪ ಅಂದ್ರೆ ಅದು ಕೂಡ ಸಂಸ್ಕಾರ ಆಗಿ ಹೋಗ್ತದೆ. ನಿಮಗೆಲ್ಲ ಗೊತ್ತು, ಕಳೆದ ಒಂದು 3 ವರ್ಷದ ಹಿಂದ್ಗಡೆ ಕೋವಿಡ್ ಟೈಮ್ನಾಗ ಏನಾಗಿದ್ವಿ ಅಂದ್ರೆ, ನಾವು ಯಾವುದೇ ಧರ್ಮ ಇರಲಿ, ಎಷ್ಟೋ ಅಂತಸ್ತಿರಲಿ, ಎಷ್ಟೋ ದುಡ್ಡು ಇರಲಿ, ಏನು ಮಾಡಿದ್ರು ಅಂದ್ರೆ ಯಾವುದೇ ಧರ್ಮ ಇದ್ದರೂ ಕೂಡ ಅದನ್ನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೊಡಲಿಲ್ಲ, ಅದನ್ನು ಅಗ್ನಿ ಸ್ಪರ್ಶ ಮಾಡಿದರು. ನಾವು ಯಾವುದೇ ಧರ್ಮ ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಅವಾಗ ಏನು ಮಾಡಿದ್ರಪ್ಪ ಅಂದರೆ ಅದನ್ನು ಅಗ್ನಿ ಸ್ಪರ್ಶ ಮಾಡಿ ಅದನ್ನು ಅಂತ್ಯಕ್ರಿಯೆ ಮಾಡಿದರು. ಅದೇ ರೀತಿಯಾಗಿ ನೀವು ಇಲ್ಲಿ ಏನು ಮಾಡ್ತೀರಂದ್ರೆ, ಬದುಕಿದ್ದಾಗ ನೀವು ಯಾರು ಶಿಕ್ಷಕರ ಆಗಬೇಕಲ್ಲ ಅಂತ್ಯ ಅಂದ್ಕೊಂಡಿದ್ದೀರಲ್ಲ, ಅದು ಆಗಿರಲ್ಲ, ಬೇರೆ ಏನೋ ಆಗಿರ್ತೀರಿ. ನೀವು ಮರಣಾನಂತರ ಕೂಡ ಶಿಕ್ಷಕರ ಆಗಬಹುದು. ನೀವು ವೈದ್ಯ ವಿದ್ಯಾರ್ಥಿಗಳ ಕೇಳ್ರಿ, ಯಾರು ನಿಮ್ಮ ಪ್ರಥಮ ನಿಮ್ಮ ಟೀಚರ್ ಅಂತ ಕೇಳಿದರೆ ಪ್ರಥಮ ಶಿಕ್ಷಕರಂದರೆ ಅದು ಮೃತದೇಹಗಳನ್ನು ನಿಮ್ಮ ಮೃತದೇಹದ ಮೇಲೆ ಕಲಿತು 200 ವಿದ್ಯಾರ್ಥಿಗಳು ವೈದ್ಯ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ ನೀವು ಯಾವುದೇ ಧರ್ಮದವ್ರು ಇದ್ದರೂ ಕೂಡ ನಿಮ್ಮ ಧರ್ಮದವ್ರುಗಳನ್ನು ಕೇಳಿಕೊಂಡು ನೀವು ನೇತ್ರದಾನಕ್ಕೆ, ಚರ್ಮದಾನಕ್ಕೆ, ದೇಹದಾನಕ್ಕೆ ಬರ್ಬೋದು. ಅದಲ್ಲದೆ ಅಂಗಾಂಗ ದಾನಕ್ಕೆ ಬರ್ಬೋದು. ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈಗಾಗಲೇ ಎಲ್ಲ ಅಂಗಾಂಗಗಳನ್ನು ಕಸಿ ಮಾಡುವಂಥ ಸುಸರ್ಜಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಒಂದು ಮೊಬೈಲ್ ಒಂದು ಸಂಖ್ಯೆಯನ್ನು ಕೊನೆಗಾದಾಗಿ ಕೊಡ್ತಾರೆ. ಕೊನೆಯದಾಗಿ ನಿಮಗೆ ನಮ್ಮ ಲಿಂಗೈಕ್ಯ ನಿಮಗೆ ಗೊತ್ತಿರ್ಬೋದು, 2010ರಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ನಮ್ಮ KLE ಮಾತೃ ಸಂಸ್ಥೆ KLE ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡಿತ್ತು. ಏನಂತಂದರೆ, ನಮ್ಮ ತಂದೆಯವರು ದೇಹದಾನ ಮಾಡಿದರು. ಆ ದೇಹವನ್ನು ಅವರು ದಾನ ಮಾಡಿದ ಮಗನಿಂದನೇ ಛೇದನ ಆಗಬೇಕಂತಂದಾಗ ಅದು ಇಡೀ ವೈದ್ಯಕೀಯ ಕ್ಷೇತ್ರದೊಳಗೆ ಬ್ರಿಟಿಷ್ ಬ್ರಾಡ್ ಕಾರ್ಪೊರೇಷನ್ BBCಯಲ್ಲಿ ಕೂಡ ಇಂಡಿಯನ್ ಡಾಕ್ಟರ್ ಟು ಡಿಸೆಕ್ಟ್ ಹಿಸ್ ಓನ್ ಫಾದರ್ಸ್ ಬಾಡಿ ಅಂದರೆ ಇಡೀ ಜಗತ್ತಲ್ಲಿ 450 ವರ್ಷದ ಮೇಲೆ ಸರ್ ವಿಲಿಯಮ್ ಹಾರ್ವೆ ತಮ್ಮ ಸಹೋದರಿಯ ಶರೀರ ಛೇದನ ಮಾಡಿದ ಮೇಲೆ KLE ಸಂಸ್ಥೆಯಲ್ಲಿ ಈ ಒಂದು ಏನಪ್ಪ ಅಂದರೆ ತಂದೆಯ ದೇಹವನ್ನು ಮಗನಿಂದ ಛೇದನ ಮಾಡಿದ ಮ್ಯಾಗೆ ವಿಶ್ವಕ್ಕೆ ಒಂದು ಸಮಾಜಕ್ಕೇ ಒಂದು ದೇಹದಾನದ ಪರಿಕಲ್ಪನೆಯನ್ನು ಹೊರತು. ಕೊನೆಯದಾಗಿ ನಮ್ಮ ತಂದೆ ಲಿಂಗೈಕ್ಯ ಡಾಕ್ಟರ್ BS ರಾಮಣ್ಣವರು ಒಂದು ದೇಹದಾನದ, ಅಂಗಾಂಗದಾನದ, ಚರ್ಮದಾನದ ಉಕ್ತಿಯನ್ನು ಬರೆದಿದ್ದಾರೆ. ಅದು ಏನಂತಂದರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಭೂವಿಗೆ ಹೂತರೆ ನೀನಾರಿಗದೆ ಎಲೆಮಾನವ. ಅಕ್ಷರಶಃ ನಾವು ಬದುಕಿದ್ದಾಗ ನಾವು ರಕ್ತದಾನ ಮಾಡ್ಬೋದು, ಸತ್ತ ನಂತರ ನೇತ್ರ ಚರ್ಮದಾನ ಮಾಡಿ ಮತ್ತೊಂದು ಉಕ್ತಿಯನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗದಾನ, ಜೀವ ಹೋದ ನಂತರ ನೇತ್ರ ಚರ್ಮ ದೇಹದಾನ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಬೆಳಗಾವಿ ನಮ್ಮ ಏನಪ್ಪ ತರುಣ ಭಾರತ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಸಮಸ್ತ ನಮ್ಮ ಬೆಳಗಾವಿಯ ಎಲ್ಲ ವೀಕ್ಷಕರಿಗೂ ಹಾಗೂ ಆ ತರುಣ ಭಾರತ ಪತ್ರಿಕೆ ಓದ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಮನವಿ ಏನಂತಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ ನಿಮಗೆ ಎಲ್ಲೇ ಆದರೂ ನಿಮಗೆ ದೇಹದಾನಕ್ಕೆ, ನೇತ್ರದಾನಕ್ಕೆ ಹಾಗೂ ನಮ್ಮ ಚರ್ಮದಾನಕ್ಕೆ, ಅಂಗಾಂಗ ದಾನಕ್ಕೆ ಮಾಹಿತಿ ಬೇಕಂದರೆ ಡಾಕ್ಟರ್ ರಾಮಣ್ಣವರ್ ಚಾರಿಟಬಲ್ ಟ್ರಸ್ಟ್ ಬೈಲೊಂಗಲ್ ಇದರ ಒಂದು ದೂರವಾಣಿ ಸಂಖ್ಯೆ 9242496497. ಮತ್ತೊಮ್ಮೆ ಹೇಳ್ತೇನೆ, 9242496497. ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಫೋನ್ ಮಾಡಿದರೆ ನಿಮಗೆ ನಾವು ಹೆಚ್ಚಿನ ಒಂದು ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. जन्म हे अनिश्चित तर मृत्यू हे निश्चित आहे. या पृथ्वी तलावर मनुष्य म्हणून जन्माला आल्यावर इतरांची आपण कशी मदत करतो ते माहीत नाही. पण मरणोत्तर संपूर्ण समाजात अजरामर राहायचे असेल तर देहदान हाच एकमेव उपाय आहे. जीवनात आपण आपल्या स्वेच्छेने विविध दान करतो. ज्या प्रकारे रक्तदान मृतवत शरीरामध्ये प्राण संचारण्याचे काम करते, त्या प्रकारे देहदान हे वैद्यकीय अध्ययन व संशोधनासाठी जीवनदायिनी महादान ठरले आहे.
आज देहदान ही बदलत्या काळाची गरज आहे. इतर दानाहून मरणोत्तर देहदान हे सर्वश्रेष्ठ दान समजले जाते, कारण ते एका नव्या युगाचे पवित्र पुण्यकर्म आहे.